ನಮಕ್ಕೆ ಸ್ತೋತ್ರ. ದೇವ ನೆನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷದಲ್ಲಿ ಹೆಂಗ್ ಬರೋದು? ಸಂತೋಷ ಅನ್ನೋದು ಹೆಂಗ್ ಕಂಡು ಬರುತ್ತೆ? ನಗು. ಅಂದ್ರೆ ಸಂತೋಷ ಆಗತ್ತಾ? ಸಂತೋಷ ಅಂದ್ರೆ ಹಲ್ಲು ಕಾಣಬೇಕು. ಆಮೇಲೆ ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಹಲ್ಲುಗಳಿದೆ ತಾನೆ ನಿಮಗೆ? ಆಮೇಲೆ ಕೆಲವೊಬ್ಬರಿಗೆ ಬೆಳ್ಳಗಿರುತ್ತೆ, ಕೆಲವೊಬ್ಬರಿಗೆ ಬೇರೆ ಬೇರೆ ಕಲರ್ನಲ್ಲಿ ಇರುತ್ತೆ. ಆಮೇಲೆ ಅದು ಹೆಂಗೆ ಇರಲಿ, ಆದರೆ ನಗುವಾಗ ಎಲ್ಲರೂ ಚೆನ್ನಾಗೇ ಇರ್ತೀವಲ್ಲ. ಅಲ್ಲೆಲೂಯ. ಸೊ ಯಾವಾಗಲೂ ಕರ್ತನಲ್ಲಿ ಹೆಂಗಿರ್ಬೇಕು? ನಾವು ಸಂತೋಷವುಳ್ಳವರಾಗಿ ಇರಬೇಕು. ದೇವರು ಕೂಡ ಅದನ್ನೇ ಬಯಸುವಂತವನಾಗಿದ್ದಾನೆ. ಆಮೇಲೆ ಅಲ್ಲೆಲೂಯ. ಓಕೆ, ಈ ದಿನದಲ್ಲಿ ಒಂದು ವಾಕ್ಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. ನಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂತ ಒಂದು ಕಾರ್ಯ, ನಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂತ ಒಂದು ಕಾರ್ಯವನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಈ ಕಾರ್ಯವು ನಿಜವಾಗಲೂ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದೆ, ನಮ್ಮ ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ, ನಮ್ಮ ಒಂದು ಕ್ಯಾರೆಕ್ಟರ್ ಅಂದ್ರೆ ನಮ್ಮ ಗುಣಕ್ಕೆ ಕೂಡ ಇದೇನಾಗಿದೆ? ಅಡ್ಡಿಯಾಗಿದೆ. ಸೊ ಈ ಒಂದು ಕಾರ್ಯ ನಮ್ಮಲ್ಲಿ ಇಲ್ಲ ಅಂದ್ರೆ ಎಲ್ಲಾ ವಿಷಯದಲ್ಲಿಯೂ ನಾವು ಆಶೀರ್ವಾದವಾಗಿರುತ್ತೇವೆ. ಸೊ ಈ ಕಾರ್ಯ ಅಂದ್ರೆ ಏನು, ಈ ಕಾರ್ಯದಿಂದ ನಾವು ಹೇಗೆ ತಪ್ಪಿಸಿಕೊಳ್ಳೋದು ಅನ್ನೋದನ್ನ ಇವತ್ತೇನ್ ಮಾಡೋಣ? ನಾವು ನೋಡಿಕೊಳ್ಳಿಕ್ಕಿದ್ದೇವೆ. ಅಲ್ಲೆಲೂಯ. ಅಲ್ಲೆಲೂಯ. ವಾಕ್ಯವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 15ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ 15ನೇ ವಚನ. ಮೈಗಳ್ಳತನವು ಗಾಢ ನಿದ್ರೆಯಲ್ಲಿ ಮುಳುಗಿಸುವುದು, ಸೋಮಾರಿಯು ಹಸಿವೆಗೊಳ್ಳುವನು. ಇಲ್ಲೇ ಇದ್ದೀರಾ? ಬೈಬಲ್ ತೆಗಿಯೋದನ್ನ ಬಿಟ್ಬಿಡ್ರಿ. ವಾಕ್ಯ ಒಬ್ರು ಓದಿದ ಮೇಲೆ ಮಿಕ್ಕಿದ್ರೆ ಶಾಂತವಾಗ್ಬಿಡ್ರಿ. ಆಮೇಲೆ ಅಲ್ಲೆಲೂಯ. ಅಲ್ಲೆಲೂಯ. ಅರ್ಥ ಆಯ್ತು? ನಾನು ಏನು ಹೇಳ್ತೀನೋ ಅದನ್ನ ಕೇಳಿದ್ರೆ ಸಾಕು. ಆಮೇಲೆ ಅರ್ಥ ಆಯ್ತಲ್ಲ? ಇಲ್ಲಿ ಇರೋದನ್ನ ನಾನು ಹೇಳ್ತೀನಿ. ಅರ್ಥ ಆಯ್ತಲ್ಲ? ಸೊ ನಾನು ಕೂಡ ನಿಮ್ಮ ಬಾಯಿನಲ್ಲಿ ಆ ಮಾತುಗಳನ್ನ ಏನ್ ಮಾಡ್ತೀನಿ? ಹೇಳಿಸಿರ್ತೀನಿ. ಆಮೇಲೆ ಅಲ್ಲೆಲೂಯ. ಮೈಗಳ್ಳತನ ನಮ್ಮನ್ನು ಎಲ್ಲಿ ಬೀಳಿಸುತ್ತದೆ? ಗಾಢ ನಿದ್ರೆಯಲ್ಲಿ ಬೀಳಿಸುವಂತದಾಗಿದೆ. ಸೋಮಾರಿ ಎಂದಿಗೆ ಎಲ್ಲಿ ಇರ್ತಾನೆ? ಹಸಿವೆಯಲ್ಲಿಯೇ ಇರ್ತಾನೆ. ಅಲ್ಲಲೂಯ. ಈ ಸೋಮಾರಿತನ ನಮ್ಮಲ್ಲಿ ಇದ್ರೆ ಆಮೇಲೆ ಆಶೀರ್ವಾದ ಬರೋದಿಲ್ಲ, ನಾವು ಚುರುಕಾಗೋದಿಲ್ಲ, ನಮ್ಮ ಹೆಸರು ಕೆಟ್ಟು ಹೋಗುತ್ತೆ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಸೋಮಾರಿತನದಲ್ಲಿ ಇರುವವನು ಯಾವಾಗ ಹಸಿವೆಯಲ್ಲೇ ಇರ್ತಾನೆ. ಆಮೇಲೆ ಅಲ್ಲೆಲೂಯ. ಅವನಿಗೆಲ್ಲ ಮಾಡ್ಲಿಕ್ಕೆ ಗೊತ್ತುರಿ, ಅವನಿಗೆಲ್ಲ ಮಾಡ್ಲಿಕ್ಕೆ ಗೊತ್ತು, ಆದರೂ ಮಾಡೋಂಗಿಲ್ಲ. ಆಮೇಲೆ ಏನೋ ಒಂದು ನೆಪ ಏನ್ ಮಾಡ್ತಾ ಇರ್ತಾನೆ? ಹೇಳ್ತಾ ಇರ್ತಾನೆ. ಅಲ್ಲೆಲೂಯ. ಅವನು ಏನು ಇದೆ? ಸೋಮಾರಿ. ಮಾಡ್ಲಿಕ್ಕೆ ಗೊತ್ತಿದ್ರು, ಮಾಡ್ಲಿಕ್ಕೆ ಬಂದಿದ್ರು, ಜ್ಞಾನ ಇದ್ರು ಬಳಸದೇ ಇರ್ತಾನಲ್ಲ, ಅವ ಸೋಮಾರಿ. ಮಾಡ್ಲಿಕ್ಕೆ ಸಮಯ ಇದ್ರು ಆಮೇಲೆ ಮಾಡೋಣ, ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ ಅಂತಾರಲ್ಲ, ಅವ್ರು ಯಾರು? ಸೋಮಾರಿಗಳು. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಮಾಡ್ಲಿಕ್ಕೆ ಗೊತ್ತಿದ್ರು ಅವನು ಬರಲಿ ಮಾಡ್ತೀನಿ, ಇವನಾದ ಬರಲಿ ಮಾಡ್ತೀನಿ, ಇವನ್ ಜೊತೆ ಕೂಡಿ ಮಾಡ್ತೀನಿ, ಅವನ ಜೊತೆ ಕೂಡಿ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಕಾಲ ಅರಣ್ಯ ಮಾಡ್ತಾ ಇರ್ತಾನಲ್ಲ, ಅವನು ಸೋಮಾರಿ. ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ ಪ್ರಿಯರೇ? ಇದು ಸೋಮಾರಿ, ಇದು ಅಲಕ್ಷ್ಯತನ, ಇದು ಮೈಗಲ್ಲತನ. ಇದು ನಮ್ಮಲ್ಲಿ ಇದ್ರೆ ನಾವು ಬೆಳಿಲಿಕ್ಕೆ ಆಗೋದಿಲ್ಲ, ನಾವು ಆಶೀರ್ವಾದವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಹಸಿವೆಯಲ್ಲೇ ಇರ್ತೀವಿ, ಅಂದ್ರೆ ತೃಪ್ತಿ ಇಲ್ಲದ ಜೀವಿತದಲ್ಲಿ ಇರ್ತೀವಿ ಅಂತ ಅರ್ಥ. ಹಸಿವೆ ಅಂದ್ರೆ ಏನು? ತೃಪ್ತಿ. ಏನ್ ಮಾಡಿದ್ರು ನಮಗೇನಾಗೋದಿಲ್ಲ, ಸಮಾಧಾನ ಆಗೋದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಲೇಜಿನೆಸ್ ಇರುತ್ತೆ, ಸೋಮಾರಿತನ ಇರುತ್ತೆ, ಮೈಗಲ್ಲತನ ಇರುತ್ತೆ. ಅಲ್ಲೆಲೂಯ. 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 ನಾನು 2006ರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆ ಕೆಲಸ ಮಾಡ್ತಾ ಇರುವಾಗ ನನ್ನ ಜೊತೆಗೆ ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಒಂದು ಹುಡುಗ ಕೆಲಸ ಮಾಡ್ತಿದ್ದ. ಟೈಮ್ ಸಿಕ್ಕಿದ್ರೆ ಸಾಕು, ಒಂದು 10 ನಿಮಿಷ ಸಿಕ್ಕಿದ್ರು ಸಾಕು, ಹೋಗಿ ಮಕ್ಕೊಂಡ್ಬಿಡೋ.
ಆಮೇಲೆ ಊಟಕ್ಕಂತೂ ಬಿಡ್ತಾರೆ, 12 ಗಂಟೆಗೆ ಹೋಗ್ಬಿಡವ. 1 ಗಂಟೆ ಊಟಕ್ಕೆ ಎಷ್ಟಕ್ಕೆ ಹೋಗ್ತಾನೆ? 12 ಗಂಟೆಗೆ ಹೋಗಿ ಸ್ವಲ್ಪ ನಿದ್ದೆ ಮಾಡಿಕೊಂಡು ಮತ್ತೆ 1 ಗಂಟೆಗೆ ಬಂದು ಊಟ ಮಾಡಿ ಮತ್ತೆ ಹೋಗಿ ಮಕ್ಕೊಂಡು 3 ಗಂಟೆಗೆ ಕೆಲಸಕ್ಕೆ ಬರೋವ. ಆಮೇಲೆ ಅವನು ನೋಡಿದ್ರೆ ಕಣ್ಣು ಯಾವಾಗ ಮಬ್ಬಿರ್ತೀರಿ, ಯಾವಾಗಲೂ ನಿದ್ದೆ. ಹಲ್ಲೆಲೂಯಾ. ಸೋಮಾರಿತನ ನಮ್ಮಲ್ಲಿ ಇತ್ತಂದ್ರೆ ನಾವು ಯಾವಾಗಲೂ ನಿದ್ದೆಯಲ್ಲಿ ಬೀಳುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಅದು ನಿದ್ದೆಯನ್ನು ಬರಮಾಡಿಬಿಡುತ್ತೆ. ಹಲ್ಲೆಲೂಯಾ. ಅದಕ್ಕೆ ಈ ಒಂದು ಗುಣ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಆಶೀರ್ವಾದವಿರಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆದ ಕಾರಣ ಈ ಸೋಮಾರಿತನ ನಮ್ಮಲ್ಲಿ ಇರಬಾರ್ದು. ವಾಕ್ಯ ಹೇಳ್ತಾ ಇದೆ, ಅದೇ ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 4ನೇ ವಚನ. ಸೋಮಾರಿಯ ಆಶೆಯು ವ್ಯರ್ಥ. ಹಲ್ಲೆಲೂಯಾ. ಸೋಮಾರಿಯ ಆಸೆ ಏನಾಗಿರುತ್ತೆ? ಅದು ಸಿಕ್ಕಾಪಟ್ಟೆ ಆಸೆ ಪಡ್ಬೋದು, ಆದ್ರೆ ಅವನಲ್ಲಿ ಚುರುಕುತನ ಇಲ್ಲ. ಸೋಮಾರಿತನ ಇತ್ತಂದ್ರೆ ಅವನು ಆಸೆ ಪಡೋದೆಲ್ಲ ವೇಸ್ಟ್. ನನ್ನ ಕೆಲಸ ಜಾಸ್ತಿ ಬರ್ಬೇಕ್ರಿ, ಕೆಲಸನೇ ಇಲ್ಲ ರೀ, ಇದ್ದೇ ಕೆಲಸನೇ ಮಾಡಿ ಮುಗಿಸೋಗಿಲ್ಲ, ಕೆಲಸನೇ ಇಲ್ಲ ಅಂತ ಏನು ಮಾಡ್ತೀವಿ ನಾವು? ಗೋಳಾಡುವಂಥವ್ರಾಗಿರುತ್ತೇವೆ. ಹಲ್ಲೆಲೂಯಾ. ವ್ಯಾಪಾರನೇ ಆಗ್ತಾ ಇಲ್ರಿ, ಮನೇಲೇ ಮಕ್ಕೊಂಡಿದ್ರೆ ವ್ಯಾಪಾರ ಹೆಂಗಾಗತ್ತೆ ರೀ? ಆಮೇಲೆ ಅಂಗಡಿನ ಅಲ್ಲಿ ಹಚ್ಚಿ ಬಂದು ಇಲ್ಲಿ ಮಕ್ಕೊಂಡು ಬಿಟ್ರೆ ವ್ಯಾಪಾರ ಆಗ್ತಾವಲ್ಲ? ಇದ್ದಿದ್ದನ್ನು ಕಳ್ಕೊಳ್ತೀವಿ. ಆಮೇಲೆ ಯಾವಾಗ ತುಳು ಮಾಡ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಹೌದಾ ಇಲ್ವಾ? ಮಾಲೆಲ್ಲ ಇಟ್ಟು ಬಂದು ಇಲ್ಲಿ ಕೊಂದ್ರೆ ನೋಡೋಣ, ಇರ್ತಾವ ತಿರುಗಿ ಹೋಗುವಾಗ? ಇರೋದೇ ಇಲ್ಲ. ಹಲ್ಲೆಲೂಯಾ. ಸೊ ಸೋಮಾರಿತನದ ಆ ಒಂದು ಗುಣ ನಮ್ಮಲ್ಲಿ ಇತ್ತಂದ್ರೆ ನಾವು ಆಸೆ ಪಡೋದೆಲ್ಲ ವ್ಯರ್ಥ. ಮನೆ ಕಟ್ಟಬೇಕು, ಅವ್ರಂಗಿರ್ಬೇಕು, ಇವ್ರಂಗಿರ್ಬೇಕು, ಕೊನೆ ತನಕ ನೀನು ಇವ್ರಂಗೆ ಇರ್ಬೇಕಂತಾನೆ ಸಾಯ್ತಿ. ಆಮೇಲೆ ಅಲ್ಲೆಲ್ಲ ಅವ್ರಂಗೆ ನೀನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಇವ್ರಂಗಿರ್ಬೇಕಂತ ಹೇಳಿ ನೀ ಕೂತ್ಕೊಂಡಿದ್ರೆ ಮುಂದೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀನು ಇವ್ರಂಗೆ ಎಲ್ಲ ಇರೋದಕ್ಕೆ ಬೇಕಾಗಿಲ್ಲ. ನಿನ್ನಂಗೆ ನೀನು ಚೆನ್ನಾಗಿ ದುಡಿದ್ರೆ ಸಾಕು, ನೀನು ಅವ್ರಿಗಿಂತ ಜಾಸ್ತಿ ಮುಂದಕ್ಕೆ ಹೋಗ್ತೀವಿ. ಆಮೇಲೆ ಹಲ್ಲೆಲೂಯಾ. ಸೊ ಮೈಗಲ್ಲತನ ನಮ್ಮಲ್ಲಿ ಏನಾಗಬಾರ್ದು? ಇರಬಾರ್ದು. ಮೈಗಲ್ಲರು ಖಂಡಿತವಾಗಿ ಆಶೀರ್ವಾದಗಳು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಹೊಂದಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ಆದ ಕಾರಣ ಅವನ ಆಸೆ ಏನಾಗಿರುತ್ತೆ? ವ್ಯರ್ಥ. ಅವನು ಎಷ್ಟೇ ಆಸೆ ಪಟ್ರು ವ್ಯರ್ಥ. ಎಷ್ಟು ದೊಡ್ಡ ಮನೆ ಕಟ್ಟಬೇಕಂತ ಆಸೆ ಪಟ್ರು ವ್ಯರ್ಥ. ಯಾಕ? ಅವ ಏನು ಪ್ರಯಾಸ ಪಡೋಂಗಿಲ್ಲ, ಏನು ದುಡಿಯೋಂಗಿಲ್ಲ. ಬರೀ ಅವನು ನೋಡಿ ಹೊಟ್ಟೆ ಕಿಚ್ಚು ಪಡೋದು, ಇವ್ರು ನೋಡಿ ಹೊಟ್ಟೆ ಕಿಚ್ಚು ಪಡೋದು. ದೇವರು ನಮಗೆ ಕೊಟ್ಟಿರುವಂಥ ಎಲ್ಲ ಗುಣಗಳು ಒಳ್ಳೆಯದೇ. ಕೋಪ ಒಳ್ಳೆಯದು, ಹೊಟ್ಟೆ ಕಿಚ್ಚು ಒಳ್ಳೆಯದು, ಎಲ್ಲ ಒಳ್ಳೆಯದೇ. ಆದರೆ ಒಳ್ಳೆಯದಕ್ಕಾಗಿ ನಾವು ಬಳಸಿದರೆ ಅದು ಒಳ್ಳೆಯದು. ಆಮೇಲೆ ಯೇಸುಸ್ವಾಮಿ ಕೋಪ ಬಂತ? ಕೋಪ ಬರಲಿಲ್ಲ ಯೇಸುಸ್ವಾಮಿಗೆ? ಯೇಸುಸ್ವಾಮಿ ಕೋಪ ಬಂತ ಇಲ್ವಾ? ಬಂತು. ಆಮೇಲೆ ಆತನ ದೇವರಾಳಿಗೆ ಹೋಗಿದ್ದಾನೆ, ಅಲ್ಲಿ ಎಲ್ಲ ಕುತ್ಕೊಂಡು ವ್ಯಾಪಾರ ಮಾಡಕತ್ತಾರೆ. ಆಮೇಲೆ ಹೌದಾ ಇಲ್ವಾ? ಆವಾಗ ಯೇಸುಸ್ವಾಮಿಗೆ ಏನು ಬಂತು? ಅಲ್ಲಿ ಇದು ದೇವರಾಲಯ, ಕಲ್ಲರ ಕವಿಯಲ್ಲ ಅಂತ ಎಲ್ಲ ತಗೊಂಡು ಹೊರಗೆ ಹಾಕಿದ. ಅಷ್ಟು ಕೋಪ ಬಂತು. ಆ ಕೋಪ ನಮ್ಮ ಒಳ್ಳೇದಕ್ಕಾಗಿರಬೇಕು. ಆಮೇಲೆ ಪದೇ ಎಲ್ಲದಕ್ಕೂ ಕೋಪ ಮಾಡಿಕೊಂಡ್ರೆ ವ್ಯಾಲ್ಯೂ ಇರೋದಿಲ್ಲ. ಹಲ್ಲೆಲೂಯಾ. ಕೋಪ ಎಲ್ಲಿ ಮಾಡ್ಕೋಬೇಕು ಅಲ್ಲಿ ಮಾಡ್ಕೋಬೇಕು. ಹಲ್ಲೆಲೂಯಾ. ನಮ್ಮ ಮಕ್ಕಳು ತಪ್ಪು ದಾರಿ ಹಿಡ್ದಾರ, ಏನೋ ತಪ್ಪು ಮಾಡ್ತಾ ಇದ್ದಾರೆ, ನಾನು ನೋಡ್ಲಾರ್ದೆ ಇರಬೇಕಾ? ಹೆಂಗಿರ್ಬೇಕು ನಾನು? ಸ್ವಲ್ಪ ತಪ್ಪದ ಮಾಡಬಾರ್ದು ಅಂತೇಳಿ ನಾನು ಕೋಪದಲ್ಲಿ ಏನು ಮಾಡ್ಬೇಕು? ನಾನು ಜಬರಿಸ್ಬೇಕು. ಆ ಕೋಪ ಒಳ್ಳೇದಕ್ಕೆ ತಾನೆ. ಸೊ ಆ ಕೋಪ ಒಳ್ಳೇದು. ಆದರೆ ಪದೇ ಎಲ್ಲದಕ್ಕೂ ಕೋಪ ಮಾಡಿಕೊಂಡ್ರೆ ವಾಕ್ಯ ಹೇಳ್ತಾ ಇದೆ, ನೀವು ಕೋಪ ಮಾಡಿದ್ರು ಪರವಾಗಿಲ್ಲ, ಪಾಪ ಮಾಡಬೇಡ. ದೇವ್ರ ವಾಕ್ಯ ಕ್ಲಿಯರ್ ಆಗಿ ಮಾತಾಡ್ತಾ ಇದೆ. ಕೋಪ ಮಾಡಿದ್ರು ಪರವಾಗಿಲ್ಲ, ಪಾಪ ಮಾಡಬಾರದು. ಹಲ್ಲೆಲೂಯಾ. ಸಾದ ಕಾರಣ ಕೆಲವೊಂದು ಗುಣಗಳು ಒಳ್ಳೇದಕ್ಕೆ ದೇವರು ಕೊಟ್ಟಿದ್ದಾನೆ. ದೇವರಿಗೆ ಕೋಪ ಬಂತು, ದೇವ್ರಿಗೆ ಹೊಟ್ಟೆ ಕಿಚ್ಚು ಬಂತ? ಬರಲಿಲ್ವಾ? ದೇವ್ರ ವಾಕ್ಯ ಇದೆ, ಐ ಆಮ್ ಎ ಜಲಶಿಯಸ್ ಗಾಡ್. ದೇವರ ಹೆಸರೇ ಇದೆ, ಐ ಆಮ್ ಎ ಜಲಶಿಯಸ್ ಗಾಡ್. ಅಂದರೆ ನಾನು ಹೊಟ್ಟೆ ಕಿಚ್ಚು ಪಡುವಂಥ ದೇವರು, ಸಹಿಸಿಕೊಳ್ಳಕ್ಕಾಗದೇ ಇರುವಂಥ ದೇವರು. ಅದರ ಅರ್ಥ ಏನು? ನನ್ನ ಹೆಸರನ್ನೇ, ನನಗೆ ಕೊಡಬೇಕಾಗಿರೋ ಗೌರವನ್ನೇ ಬೇರೆ ಯಾರಿಗ ನೀ ಕೊಟ್ಟಿ ಅಂದರೆ ನಾನು ಅದನ್ನು ಸಹಿಸ್ಕೊಳ್ಳೋಂಗಿಲ್ಲ ಅಂತ ಅಂತಾರೆ ದೇವರು. ಆಮೇಲೆ ಆ ಗುಣ ಕೂಡ ಒಳ್ಳೇದಕ್ಕೆ ಬಳಸಿದರೆ ಒಳ್ಳೆಯದು. ಹಲ್ಲೆಲೂಯಾ. ಸುಮ್ಮನೆ ನೋಡಿದಕ್ಕೆಲ್ಲ ನೋಡಿ ಹೊಟ್ಟೆ ಕಿಚ್ಚು ಪಟ್ಟರೆ ಕಷ್ಟ.
ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ದೇವರು ನಮ್ಗೆ ಕೊಟ್ಟಿರುವಂಥ ಗುಣಗಳು ಒಳ್ಳೇದಕ್ಕಾಗಿ, ಒಳ್ಳೇದಕ್ಕೆ ಬಳಸುವಾಗ ಒಳ್ಳೇದಾಗತ್ತೆ, ಕೆಟ್ಟದಕ್ಕೆ ಬಳಸುವಾಗ ಅದು ಕೆಟ್ಟದಾಗತ್ತೆ. ಅದಕ್ಕೆ ಸೋಮಾರಿತನ ಅನ್ನೋದು ತುಂಬ ತುಂಬ ದರಿದ್ರತನ. ವಾಕ್ಯ ಹೇಳ್ತಾ ಇದೆ, ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 27ನೇ ವಚನ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ. ಸೋಮಾರಿಯು ಬೇಟೆಯಾಡಿದ್ದನ್ನು ಏನ್ ಮಾಡಂಗಿಲ್ರಿ ಅವ? ಬೇಯಿಸುವುದೇ ಇಲ್ಲ. ಆದರೆ ಆಮೇಲೆ ಸೋಮಾರಿ ಮಾಡ್ತಾನ್ರಿ, ಏನ್ ಮಾಡ್ತಾನಂತೆ? ಅರ್ಧಂಬರ್ಧ ಕೆಲಸ ಮಾಡ್ತಾನ. ಬೇಟೆಯಾಡ್ಲಿಕ್ಕೆ ಹೋಗ್ತಾನಂತೆ, ಬೇಟೆ ಆಡ್ತಾನಂತೆ, ಆದ್ರೆ ಬೇಯಿಸಿ ತಿನ್ಲಿಕ್ಕೆ ಸೋಮಾರಿತಾನ. ಆಮೇಲೆ ಅರ್ಥ ಆಯ್ತಾ? ಅರ್ಥ ಆಗತ್ತಲ್ಲ? ಕಾಡಿಗೋಗಿ ಮರ ಹತ್ತಿ ಎಲ್ಲ ಮಾಡಿ ಬೇಟೆ ಹಿಡಿತಾನಂತೆ, ತಗೊಂಡು ಬಂದಿದ್ದಾನ. ಇದು ಬೇಯಿಸಿ ತಿನ್ನಬೇಕಾ ಅಂತ ಹೇಳಿ ಬೇಸರದಲ್ಲಿ ಇಟ್ಬಿಡ್ತಾನೆ. ಆಮೇಲೆ ಇವತ್ತು ನಮ್ಮಲ್ಲಿ ಅನೇಕರು ಹಂಗೆ ಇದ್ದೀವಿ, ದುಡಿತೀವಿ, ಮಾಡ್ತೀವಿ, ಹೋಗ್ತೀವಿ, ಆದರೆ ಎಲ್ಲ ಅರ್ಧಂಬರ್ಧ ಮಾಡ್ತಾ ಇದ್ದೀವಿ. ಪರಿಪೂರ್ಣತೆ ಇಲ್ಲ. ಆಮೇಲೆ ಪರಿಪೂರ್ಣತೆ ಇಲ್ಲ. ಒಂದು ಕೆಲಸಕ್ಕೆ ಹೋಗಿವ, ಕೆಲಸ ಮುಗಿಸ್ಕೊಂಡು ತಿರುಗಿ ಬರಬೇಕು. ನಾನು ಫ್ಯಾನ್ನಲ್ಲಿ ಕೆಲಸ ಮಾಡ್ತಿದ್ದೆ, ಫ್ಯಾನ್ ಹತ್ತು ಬಿಡ್ತಿದ್ದೆ, ಫ್ಯಾನ್ ಹತ್ತಿ ಕೆಲಸ ಮಾಡ್ತಿದ್ದೆ. ಆ ಕೆಲಸ ಮುಗಿಯೋ ತನಕ ಕೆಳಗೆ ಬರೋಕ್ಕಾಗೋದಿಲ್ಲ, ಯಾಕಂದರೆ 75 ಮೀಟ್ರ್ ಹತ್ತಬೇಕು. ಅಷ್ಟು ದೂರ ಹತ್ತಿದ್ವಿ, ಯಾಕಂದರೆ ಹತ್ತೋದೇ ತ್ರಾಸು, ಅಷ್ಟು ಕಷ್ಟಪಟ್ಟು ಹತ್ತು ಬಿಡ್ತೀನಿ. ಮತ್ತು ಇದಕ್ಕಾದ್ರೆ ಕೆಳಗೆ ಬರಬೇಕಂದ್ರೆ ಬೇಸರ, ಹಂಗೆ ಕೆಳಗೆ ಬರೋದೇ ಇಲ್ಲ. ಒಮ್ಮೊಮ್ಮೆಲೆ ಒಂದು ರಾತ್ರಿ ಅಲ್ಲೇ ಉಳಿದಿರ್ತೀನಿ, ಅಲ್ಲೇ ರಾತ್ರಿ ಉಳಿದಿರ್ತೀನಿ. ಚಳಿಯಾಗಿರಲಿ ಶೆಕೆಯಾಗಿರಲಿ ಅಲ್ಲೇ ಏನು ಮಾಡಿರ್ತೀನಿ, ಉಳಿದು ಬೆಳಗ್ಗೆ ಬೇಗ ಎದ್ದು ಅಟ್ಟ ಕೆಲಸ ಮುಗಿಸ್ಕೊಂಡೇ ಬರಬೇಕು. ಹಸಿವೆ ಅನಿಸೋದೇ ಇಲ್ಲ, ನೀರು ಕುಡಿಬೇಕಂತ ಅನಿಸೋದೇ ಇಲ್ಲ, ಯಾಕಂದರೆ ಯಾವಾಗ ಮುಗಿಸಿದೆ ಯಾವಾಗ ಮುಗಿಸಿದೆ ಯಾವಾಗ ಮುಗಿಸಿದೆ ಅಂತ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ಯಾಕಂದರೆ ಹೋದ ಕೆಲಸ ಮುಗಿಸಿದ್ರೆ ಒಂದು ತೃಪ್ತಿ. ಆಮೇಲೆ ಮುಗಿಸ್ಲಿಲ್ಲ ಅಂದರೆ ರಾತ್ರಿ ನಿದ್ದೆನೂ ಬರೋಂಗಿಲ್ಲ. ಈಗ ನಿನ್ನೆ ನನ್ನ ಮಕ್ಕಳಿಗೆ ಇದು ಇತ್ತು, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸ್ಕೂಲ್ನಲ್ಲಿ ಇತ್ತು. ಅದೇ ಯಾವುದಾದ್ರು ಒಂದು ವಸ್ತು ಬಟ್ಟೆ ಹಾಕ್ಕೊಂಡು ಹೋಗಿ ಶೋ ತೋರಿಸೋದು. ಸೊ ಎಲ್ಲರೂ ಏನೇನೋ ಮಾಡ್ತಾರೆ, ಸಂಗೊಳ್ಳಿ ರಾಯಣ್ಣ, ರಾಣಿ ಚೆನ್ನಮ್ಮ, ಅಂಬೇಡ್ಕರು, ಗಾಂಧೀಜಿ, ಈ ಥರ ಎಲ್ಲ ಮಾಡ್ಕೊಂಡು ಹೋಗಿರ್ತಾರೆ. ಆ ಒಂದು ವೇಷ ಹಾಕಿಕೊಂಡು ಏನು ಮಾಡ್ತಾರೆ, ಶಾಲೆಗೆ ಹೋಗ್ತಾರೆ. ಸೊ ನನ್ನ ಮಕ್ಕಳಿಗೆ ಏನೋ ಮಾಡಬೇಕಂತ ಹೇಳುವಾಗ ನನಗೆ ಸ್ಪಿರಿಚುವಲ್ ಆತ್ಮೀಕವಾಗಿ ಇರಬೇಕು, ದೇವರಿಗೆ ಏನೋ ಸೇವೆ ಮಾಡ್ದಂಗೆ ಇರಬೇಕು, ಸುವಾರ್ತೆ ಸಾರದಂಗೆ ಇರಬೇಕಂತೇಳಿ ಆಸೆ ಯಾವುದಿದ್ರೂ ಸ್ವಲ್ಪ ಅದನ್ನು ಏನೇನು ಮಾಡಿರ್ತೀನಿ, ಮಿಂಗಲ್ ಮಾಡಿರ್ತೀನಿ. ಹಂಗಾಗಿ ನನ್ನ ದೊಡ್ಡ ಮಗನಿಗೆ ಬೈಬಲ್ ಮಾಡಿದೆ, ಬೈಬಲ್ ಥರ ವಸ್ತ್ರ ಮಾಡಿಬಿಟ್ಟೆ. ಸೊ ಅದು ಸುಮಾರು ಎಷ್ಟು ಒಂದು 4-5 ದಿನ ತೊಗೊಂಡಿರ್ಬೇಕು ಬಟ್ಟೆ ಮಾಡಲಿಕ್ಕೆ. ರೆಡ್ ಎಲ್ಲ ತೊಗೊಂಡು ಅದನ್ನು ಕಟ್ ಮಾಡಿ ಅದನ್ನು ಅಂಟಿಸಿ ಅದನ್ನು ಜೋಡಿಸಿ, ಅದು ಕಲರ್ ಪೇಪರ್ಸ್ ತೊಗೊಂಡು ಅಂಟಿಸಿ, ಅದರಲ್ಲಿ ಬೈಬಲ್ ಅಂತ ಬೈಬಲ್ ಥರನೇ ಬೈಬಲ್ ಅಂತ ಬರೋದು, ಮತ್ತು ಒಳಗೆಲ್ಲ ದೇವರು ಲೋಕವನ್ನು ಹೆಂಗೆ ಸೃಷ್ಟಿ ಮಾಡಿದ, ದಶಾಗ್ನಿಗಳು ಹೆಂಗೆ ಕೊಟ್ಟ, ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಹೆಂಗೆ ಹುಟ್ಟಿದ, ದಾರಿ ತೋರಿಸಿದ ಯಾವುದು, ಮತ್ತು ಶಿಲುಬೆಯಲ್ಲಿ ಆತ ಪ್ರಾಣ ಕೊಟ್ಟಿದ್ದು, ಯಾವ ವಾಕ್ಯ ಹಾಕಿದರೆ ಸರಿ ಇರುತ್ತೆ, ತುಂಬ ಏನು ಮಾಡಿದ್ದಾನೆ, ತಲೆ ಕೆಡಿಸ್ಕೊಂಡಿದ್ದೆ. ಒಟ್ಟೆ ನನಗೆ ರಾತ್ರಿ ಎಲ್ಲ ನಿದ್ದೆಯಲ್ಲಿ ಕೂಡ ಅದೇ ನನಗೆ ಬರ್ತಾ ಇತ್ತು. ಬೆಳಗ್ಗೆ ಬೇಗ ಎದ್ದುಕೊಂಡು ನಾನು ಮಾಡ್ಕೊಂಡು ಕುಂದಿರ್ಬಿಡ್ತಿದ್ದೆ. ಆಮೇಲೆ ಎಲ್ಲ ಸೇವೆಗೆ ಹೋಗ್ಬೇಕಂದ್ರೂ ಹೋಗಿ ಬೇಗ ಮುಗಿಸ್ಕೊಂಡು ತಿರುಗಿ ಬಂದ ತಕ್ಷಣ ಅದನ್ನೇ ಏನು ಮಾಡ್ತಿದ್ದೆ, ನಾನು ಶುರು ಹಚ್ಕೊಂಡು ಬಿಡ್ತಿದ್ದೆ. ಬಟ್ ದೇವರ ಸಮಯವನ್ನು ದೇವರು ಕರೆಕ್ಟಾಗಿ ಕೊಡುತ್ತಿದ್ದೆ. ಸೊ ಉಳಿದ ಸಮಯದಲ್ಲಿ ಅವ್ರಿಗೇನು ಮಾಡಬೇಕೋ ಮಾಡ್ತಾ ಇದ್ದೆ. ನಿನ್ನೆ ಬೆಳಗ್ಗೆ ಅವರು 8:30 ಹೋಗಬೇಕಾಗಿತ್ತು. ಆ 8:30 ಹೋಗ್ಬೇಕಂತೇಳಿ ಬೆಳಗ್ಗೆ ನಾನು ಮತ್ತೆ 7 ಗಂಟೆಗೆ ಎದ್ದು ಮತ್ತೆ ನಾನು ಒಂದು ಪ್ಯಾಂಟ್ ಥರ ರೆಡಿ ಮಾಡಿ ಅದರಲ್ಲಿ ವಾಕ್ಯ ಬರೆದು ಅದರಲ್ಲಿ ಇದು ಮಾಡಿಸ್ಕೊಂಡು ಅದರಲ್ಲಿ ರೆಡ್ನಲ್ಲಿ ಅಂಟಿಸ್ಕೊಂಡು ಅದನ್ನು ಅಂಟಿಸ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ. ಅವರಿಗೆ ಕ್ರೀಟ ಒಂದು ರೆಡಿ ಮಾಡಿ, ಒಂದು ಪ್ಯಾಂಟ್ ಒಂದು ರೆಡಿ ಮಾಡಿ, ಬಟ್ಟೆ ಒಂದು ರೆಡಿ ಮಾಡಿ, ಇಷ್ಟೆಲ್ಲ ರೆಡಿ ಮಾಡ್ತಿದ್ದೆ. ಅದನ್ನು ಮಾಡಿ ಅವ್ರಿಗೆ ಹಾಕಿ ಅವ್ರದ್ದು ಬಾಯಿನಲ್ಲಿ ವಾಕ್ಯಗಳನ್ನು ಬರೆಸ್ಬೇಕು ನಾನು. ಯಾಕಂದರೆ ಅದ್ರ ಬಗ್ಗೆ ಅವ್ರು ಏನು ಮಾಡಬೇಕು, ಹೇಳಬೇಕಲ್ಲ. ಅದಕ್ಕೊಂದು 10 ವಿಷಯಗಳನ್ನು ಬರೆಸಿ ಅವ್ರ ಬಾಯಿನಲ್ಲಿ ದಿನ ಹೇಳಿಸ್ಕೋಬೇಕು. ಹೋದ್ರು ಹೇಳಿ 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 ಅಂತೇಳಿ. ಸೊ ವಿಡಿಯೋ ಬೇಕಂದ್ರೆ ಇದೆ, ಆಮೇಲೆ ನಮಗೆ ತೋರಿಸ್ತೀನಿ ಅವ್ರು ಹೆಂಗೆ ಹೇಳಿದ್ದಾರೆ ಅಂತೇಳಿ. ಸೊ ಅದನ್ನು ಇಂಗ್ಲೀಷ್ನಲ್ಲಿ ಬೇರೆ ಅವ್ರ ಬಾಯಿನಲ್ಲಿ ಹೇಳಿಸ್ಬೇಕು. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಅವರಲ್ಲಿ ಹೋಗಿ ನಿಂತು ಅವ್ರು ಮಾತಾಡುವಾಗ ನನಗೊಂದು ಹೆಮ್ಮೆ, ಆಮೇಲೆ ನನ್ನ ಮಕ್ಕಳು ಮಾಡ್ತಾರೆ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ನಾವು ದುಡಿದು ಕೆಲಸ ಮಾಡುವಾಗ ದೇವರು ಕೂಡ ಒಂದು ಹೆಮ್ಮೆ ಆಗುತ್ತೆ, ನನ್ನ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ದುಡಿತಾವ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಸಲ್ಲತಕ್ಕದನ್ನು ನಾವೇನು ಮಾಡಬೇಕು, ದೇವರಿಗೆ ಕೊಡಬೇಕು. ಮನುಷ್ಯನಿಗೆ ಸಲ್ಲತಕ್ಕದನ್ನು ನಾವು ಮನುಷ್ಯರಿಗೆ ಕೊಡಬೇಕು. ಆದರೆ ಎರಡೂ ಇಲ್ಲದೆ ಉಗುರು ಬೆಚ್ಚಿಯಾಗಿರ್ತೀವಲ್ಲ, ದೇವರು ಅವ್ರನ್ನ ಏನು ಮಾಡ್ತಾರಂತೆ, ಕಕ್ಕಿ ಬಿಡ್ತಾನೆ, ವಾಂತಿ ಮಾಡಿಬಿಡ್ತಾನೆ. ಆಮೇಲೆ
ಒಂದು ಇದ್ರೆ ಹೆಂಗಿರ್ಬೇಕು, ಬೆಚ್ಚಗಿರು, ಇಲ್ಲಾಂದ್ರೆ ತಣ್ಣಗಿರು. ಉಗುರು ಬೆಚ್ಚಗಾಗಿ ಮಾತ್ರ ಇರಬೇಡ, ಅವನೇ ಮೈಗಲ್ಲ. ಆಮೇಲೆ ಅದ್ರಲ್ಲಿ ಉಗುರು ಬೆಚ್ಚಗಾಗಿರ್ತಾನೆ ನೋಡ್ರಿ, ಅವನೇ ಏನಾಗಿರ್ತಾನೆ, ಮೈಗಲ್ಲ. ಆ ಕಡೆನೂ ಹೊಳಂಗಿಲ್ಲ, ಈ ಕಡೆನೂ ಹೊಳಂಗಿಲ್ಲ, ಸೆಂಟ್ರಿಗೆ ಇರ್ತಾನೆ. ಅವನನ್ನ ದೇವರು ಕಾರಿ ಬಿಡ್ತಾನೆ, ವಾಂತಿ ಮಾಡಿಬಿಡ್ತಾನೆ. ಆಮೇನ್, ಹಲ್ಲೆಲೂಯಾ. ಸೊ ಪ್ರಿಯರೇ, ನಾವು ಹೇಸಿಗೆ ಆಗಬಾರದು, ದೇವರಿಗೆ ಚುರುಕಾಗಿರ್ಬೇಕು. ಎಲ್ಲ ಕೆಲಸ ಮಾಡ್ತಾನೆ, ಅದು ಬೇಯಿಸಿ ತಿನ್ಲಿಕ್ಕೆ ಸೋಮಾರಿತಾನ. ಆಮೇಲೆ ಹಲ್ಲೆಲೂಯಾ. ಸೊ ಇದು ಕೂಡ ಒಂದು ಸೋಮಾರಿತನ. ದುಡಿಲಿಕ್ಕೆ ಹೋಗಿದ್ದೀವಾ, ಹೋಗಿ ದುಡಿದು ಪರಿಪೂರ್ಣ ಮುಗಿಸ್ಕೊಂಡು ತಿರುಗಿ ಬರಬೇಕು. ಹಲ್ಲೆಲೂಯಾ. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಅಲ್ಲಿ ಹೋಗಿ ಸ್ವಲ್ಪ, ಮನೇಲಿ ಬಂದು ಸ್ವಲ್ಪ ಮಕ್ಕೊಳ್ಳೋದು, ಅಲ್ಲಿ ಹೋಗಿ ಸ್ವಲ್ಪ, ಮನೇಲಿ ಬಂದು ಸ್ವಲ್ಪ ಮಕ್ಕೊಳ್ಳೋದು. ಇದೆಲ್ಲ ದೇವರಿಗೆ ಇಷ್ಟ ಇಲ್ಲ. ಕೆಲಸ ಮುಗಿಸ್ಕೊಂಡು ತಿರುಗಿ ನಾವು ಬರಬೇಕು. ಮೈಗಲ್ಲನಿಗೆ ಆಶೀರ್ವಾದಗಳು ಬರೋದೇ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 13ನೇ ಅಧ್ಯಾಯ 4ನೇ ವಚನ. ಸರ್ ಓದಿ. ಇಲ್ಲ 10ನೇ ಅಧ್ಯಾಯ 26ನೇ ವಚನ. 10ನೇ ಅಧ್ಯಾಯ 26ನೇ ವಚನ. ಹಲ್ಲುಗಳಿಗೆ ಹುಳಿಯು, ಕಣ್ಣುಗಳಿಗೆ ಹೊಗೆಯು ಹೇಗೆ, ಯಜಮಾನನಿಗೆ ಸೋಮಾರಿಯು ಹಾಗೆ. ಆಮೆನ್. ಯಜಮಾನಿಗೆ ಸೋಮಾರಿಯು ಹಾಗೆ. ನೋಡ್ರಿ ವಾಕ್ಯ, ಹಲ್ಲುಗಳಿಗೆ ಹುಳಿಯು. ಯೋಚನೆ ಮಾಡ್ರಿ, ಸ್ವಲ್ಪ ಹುಳಿ ಇರೋದನ್ನ ಹಲ್ಲು ಮುಟ್ಟಿದ್ರೆ ಏನ್ ಮಾಡತ್ತೆ, ಮಾಡ್ತೀವ ಇಲ್ವಾ ಅನ್ನೋಂಥರ ಅದು ಫೀಲಿಂಗೇ, ಅದು ಕಚ್ಚುವಾಗ ಗೊತ್ತಾಗತ್ತೆ. ಆಮೇಲೆ ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಕಣ್ಣಿಗೆ ಹೊಗೆ ಬಡಿರಿ ನೋಡೋಣ, ಏನಾಗುತ್ತೆ. ಬಾರಿ ನಾವೇನ್ ಮಾಡ್ತೀವಿ, ಆಲ್ರೆಡಿ ಹೊಗೆ, ಮತ್ತೆ ನಾವು ಅದ್ರಲ್ಲಿ ಏನ್ ಮಾಡ್ತೀವಿ, ನಾವು ತಿಕ್ಕೊಂಡು ಕುಂದಿರ್ತೀವಿ, ಕಣ್ಣು ಹಿಂಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ಅದೇ ಪ್ರಕಾರ ಯಜಮಾನನಿಗೆ ಸೋಮಾರಿ ಹಾಲಿದ್ರು ಹಂಗೆ ಇರ್ತಾನೆ. ಅವ ಇದ್ರೂ ವೇಸ್ಟ್, ಅವ ಇರೋದೇ ವೇಸ್ಟ್ ಅನ್ನೋ ಮಟ್ಟಿಗೆ ಇರ್ತಾನೆ. ಡಬಲ್ ಮೈಂಡ್ ಎಲ್ಲ ವಿಷಯದಲ್ಲಿ ಅವನಿಗೆ ಹಿಂಗಿರುತ್ತೆ, ಎರಡು ಮನಸ್ಸು, ಸ್ಥಿರ ಇರೋದಿಲ್ಲರಿ. ಅವ ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ. ಹಲ್ಲೆಲೂಯಾ. ಇಲ್ಲಿ ಸ್ವಲ್ಪ, ಅಲ್ಲಿ ಸ್ವಲ್ಪ ಇದ್ರೆ ದೇವರು ಏನು ಮಾಡ್ತಾನೆ, ಕಾರಿ ಬಿಡ್ತಾನೆ. ಆಮೇಲೆ ಅರ್ಥ ಆಯ್ತಲ್ಲ. ಸೊ ನಮ್ಮಲ್ಲಿ ಏನು ಇರಬಾರ್ದು, ನಮ್ಮ ಆಶೀರ್ವಾದಕ್ಕೆ ಅಡ್ಡಿ ಏನು. ಆಮೇಲೆ ಪಕ್ಕದಲ್ಲಿದ್ದರು ಕೈ ಹಿಡಿದು ಹೇಳ್ರಿ, ಮೈಗಲ್ಲನಾಗಿರಬೇಡ. ಪಕ್ಕದಲ್ಲಿ ಚೆನ್ನಾಗಿ ಮುಖ ನೋಡಿ ಹೇಳಿ, ಮೈಗಲ್ಲನಾಗಿರಬೇಡ. ಇನ್ನು ಅಲ್ಲಿ ಗೊತ್ತುಕೊಂಡು ಯಾರಿಗೆ ಹೇಳ್ತಿ, ಹಿಂದಾದ ಹೇಳಲ್ಲ, ಮುಂದಾದ ಹೇಳಲ್ಲ, ಯಾರ ಸಿಕ್ಕಿದವರಿಗೆ ಹೇಳಬೇಕು. ಆಮೇಲೆ ಅರ್ಥ ಆಯ್ತಲ್ಲ. ಮೈಗಲ್ಲನಾಗಿದ್ರೆ ಆಶೀರ್ವಾದ ಬರೋದೇ ಇಲ್ಲ ಪ್ರಿಯ. ಮೈಗಲ್ಲ ಏನೋ ಒಂದು ಕಾರಣ ಹೇಳ್ತಾ ಇರ್ತಾನೆ, ಮಾಡ್ಲಿಕ್ಕೆ ಗೊತ್ತಿದೆ, ಜ್ಞಾನ ಇದೆ, ಟ್ಯಾಲೆಂಟ್ ಇದೆ, ಮಾಡಿದ್ರೆ ಖಂಡಿತವಾಗಿ ಚೆನ್ನಾಗಿ ಮಾಡ್ತಾನೆ, ಆದ್ರೂ ಮೈಗಲ್ಲತಾನೆ. ಆಮೇಲೆ ಹಲ್ಲೆಲೂಯಾ. ಸೊ ಇಂಥವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಎರಡು ಮನಸ್ಸು ಯಾವಾಗಲೂ ಏನಿರುತ್ತೆ ಅವನಿಗೆ, ಎರಡು ಮನಸ್ಸು, ಮಾಡ್ಲಾ ಬೇಡವಾ, ಮಾಡಿದ್ರೆ ಹಿಂಗಾಗುತ್ತೋ ಏನೋ, ಹೋದ್ರೆ ಹಿಂಗಾಗುತ್ತೋ ಏನೋ, ಮನೇಲೇ ಕೂತ್ಕೊಂಡು ನೆಪ ಹೇಳ್ತಾ ಇರ್ತಾನೆ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ ಪ್ರಿಯರೇ. 22ನೇ ಕೀರ್ತನೆ 13ನೇ ವಚನ. ಸರಿ, ಜ್ಞಾನೋಕ್ತಿಗಳು 22ನೇ ಜ್ಞಾನೋಕ್ತಿಗಳು 13ನೇ ವಚನ. ಸೋಮಾರಿಯು ಸಿಂಹ ಇದೆ, ಅದು ನನ್ನನ್ನು ಕೊಂದಾಕ್ಬಿಡ್ತಾವ. ಯಾರ್ರೀ ಅವ ಏನಂತಾನೆ, ಹೊರಗೆ ಸಿಂಹವಿದೆ, ಹೊರಗೆ ಏನೈತಿ, ಸಿಂಹ ಇದೆ, ಹೊರಗೆ ಹುಳಿ ಇದೆ, ಹೊರಗೆ ಸಿರುತೈತಿ, ಹೊರಗೆ ಅದೈತಿ, ಹೊರಗೆ ಇದೈತಿ, ಬಾಳಪ್ಪ ಇವತ್ತು ನಾವು ಹೋಗೋದಂತೇಳಿ ನೆಪ ಸುಮ್ಮನೆ ಕಾರಣ ಹೇಳ್ಕೊಂಡು ಮನೇಲಿ ಬೆಚ್ಚಿಗೆ ಕುತ್ಕೊಂಡಿರ್ತಾನಲ್ಲ, ಅವನು ಸೋಮಾರಿ. ಅವನು ಎಂದಿಗೆ ಏನಾಗೋದಲ್ರಿ, ಉದ್ಧಾರ ಆಗೋದೇ ಇಲ್ಲ. ಅನುಕೂಲ ಇದ್ರು, ಸಮಯ ಇದ್ರು, ಮನೆ ಬಿಟ್ಟು ಹೊರಗೆ ಬರೋದೇ 12 ಗಂಟೆ ಆದ್ರೂ ಒಳಗೆ ಬೆಚ್ಚಿಗೆ ಹಾಯ್ ಅಂತ ಇಲ್ಲಿ ಮಕ್ಕೊಂಡಿರ್ತಾನಲ್ಲ, ಅವನು ಉದ್ಧಾರ ಆಗೋದಿಲ್ಲ. ವಾಕ್ಯ ಹೇಳ್ತಾ ಇದೆ. ಆಮೇಲೆ ಅಳಿಲು ಏನೋ ಒಂದು ಕಾರಣ ಅಳಿಲೂಯ್ಯ. ಸೊ ಕಾರಣ ಹೇಳಿದ್ರೆ ದೇವರಿಗೆ ಏನಿಲ್ರಿ, ಇಷ್ಟ ಇಲ್ಲ. ದೇವರು ಮದುವೆಗೆ ಎಲ್ಲರನ್ನು ಕರೆದ್ರಂತ. ದೇವರು ಏನು ಮಾಡಿದ್ರು, ಮದುವೆಗೆ ಎಲ್ಲರನ್ನು ಕರೆದಿದ್ರು, ಬೇಕಾದ್ರೆ ಎಲ್ಲರನ್ನು ಕರೆದಿದ್ರು, ಎಲ್ಲರಿಗೂ ಬರ್ತೀನಿ ಅಂತ ಹೇಳಿದ್ರು. ಆದರೆ ಅನೇಕರು ಆ ದಿನದಲ್ಲಿ ಏನು ಮಾಡಲಿಲ್ಲರಿ, ಬರಲಿಲ್ಲ.
ಯಪ್ಪ ಮದುವೆ ಸಮಯ ಆಯ್ತು, ಅಕ್ಕಿ ಕಾಲ ಆಗ್ಬೇಕು, ಇನ್ನು ಯಾರು ಬಂದಿಲ್ಲ, ಇವ್ರಿಗೆ ಹೇಳಿನಿ ಅವ್ರಿಗೆ ಹೇಳಿನಿ ಹೋಗಿ ಕರ್ಕೊಂಡು ಬರ್ರೋ ಅಂತ ಹೇಳಿ ಆಳುಗಳನ್ನ ಕಳಿಸ್ತಾನೆ. ಅವ್ರು ಗಾಡಿ ತೊಗೊಂಡೋಗಿ ಟೈಮ್ ಆಯಿತು ಬರಲಿಲ್ಲ, ದನಿ ಕರಿಯಾಕತ್ತಾನೆ, ಬರ್ರಿ ಅಂತ ಕರೀತಾ ಇದ್ದಾರೆ. ಆದ್ರೆ ಅವನು ಯಪ್ಪ ನಮ್ಮ ಮನೆಗೆ ನೆಂಟರು ಬಂದಾರ, ಇವತ್ತು ನಾನು ಬರ್ಲಿಕ್ಕೆ ಆಗೋದಿಲ್ಲ. ಯಪ್ಪ ಹೊಡೆದಲ್ಲಿ ನಾನು ಬೀಜ ಹಾಕಿನಿ, ಮತ್ತೆ ಏನೋ ಬಂದೆ ಕುರಿ ದನ ಮೇಯ್ತಾವ, ನಾನು ಕಾಯಬೇಕು, ನಾನು ಬರೋಂಗಿಲ್ಲ. ಇಲ್ಲಪ್ಪ ನಾನು ಬೇರೆ ಊರಿಗೆ ಹೋಗತ್ತೀನಿ, ನಾನು ಬರೋಕೆ ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ನೆಪ ಏನು ಮಾಡಿದ್ರಂತೆ ಹೇಳಿದರು. ಯಜಮಾನನಿಗೆ ಏನು ಬಂತು ರೀ? ಸಿಟ್ಟು ಬಂತು. ಇಷ್ಟು ಮಂದಿನ ಕರೆದು ಒಬ್ಬರು ಬರಲಿಲ್ಲ, ಬೇಡ ಬಿಡು ಇವ್ರು ಬರೋದೇ ಬೇಡ ಅಂತ ಹೇಳಿ ಅವ್ರನ್ನೆಲ್ಲ ಬಿಟ್ಟು ರೋಡ್ನಲ್ಲಿ ಬೀದಿಯಲ್ಲಿ ದಿಕ್ಕಿಲ್ಲದವರು ಅಂಥವ್ರನ್ನ ಏನು ಮಾಡಿದ, ಸಿಕ್ಕಿದವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೊಂದು ಒಳ್ಳೆ ವಸ್ತ್ರಗಳನ್ನು ಹಾಕಿ ಭೋಜನ ಬಂದಿಯಲ್ಲಿ ಏನು ಮಾಡಿದಂತೆ ಕುಂದ್ರಿಸಿದ. ಆಮೇಲೆ ಅನುಕೂಲ ಆದಮೇಲೆ ಸರಿ ಆಯ್ತು ಹೋಗಿ ಬರೋಣ ಅಂತೇಳಿ ಲೇಟ್ ಆದಮೇಲೆ ಸ್ವಲ್ಪ ಯೋಚನೆ ಮಾಡಿಕೊಂಡು ನಿಧಾನವಾಗಿ ಆರಾಮಾಗಿ ರೆಡಿಯಾಗಿ ಬಂದಿದ್ರಲ್ಲ, ಅವ್ರು ಬಂದು ನೋಡ್ತಾ ಇದ್ದಾರೆ, ಅವ್ರು ಬಂದು ಊಟ ಕುಂತಿದ್ದಾರೆ. ಅವಾಗ ದನಿ ಬರ್ತದಾನೆ, ಇವನ್ ಯಾರು ಒಳಗೆ ಬಿಟ್ಟಿದ್ದ? ಮನೆ ತನಕ ಹೋಗಿ ಕರೆದು ಬಂದೀನಿ, ಮನೆ ತನಕ ಹಾಲು ಕಳಿಸಿದ್ದೀನಿ, ಅವಾಗ ಬರ್ಲಾರ್ದವ್ನು ಈಗ ಯಾಕೆ ಬಂದಾನೆ, ತೆಗೆದು ಹೊರಗೆ ಹಾಕ್ರು ಅವನ್ನ. ಅಂತೇಳಿ ಅವ್ನು ಏನು ಮಾಡಿಬಿಟ್ರು, ಹೊರಗೆ ಹಾಕ್ಬಿಟ್ರು. ಆಶೀರ್ವಾದ ಇಲ್ಲ. ಕಾರಣ ನೆಪಗಳನ್ನು ಹೇಳಿ ಕೈ ಬಿಡುವವನು ಎಂದಿಗೂ ಉದ್ಧಾರ ಆಗೋದೇ ಇಲ್ಲಪ್ಪ. ಯಾಕ್ರಿ ಸಭೆಗೆ ಬರಲಿಲ್ಲ? ಇವತ್ತೇ ಜಾತ್ರೆ. ಯಾಕ್ರಿ ಇದು ಮಾಡಲಿಲ್ಲ? ಇಲ್ರಿ ಇವತ್ತು ಹುಬ್ಬಳ್ಳಿಗೆ ಮಾಲ್ ತಗೊಳಕ್ಕೆ ಹೋಗ್ಬೇಕು. ಯಾಕೆ ಹುಬ್ಬಳ್ಳಿಯಲ್ಲಿ ಭಾನುವಾರ ಅಷ್ಟೇ ಮಾಲ್ ಸಿಗುತ್ತಾ? ಆಮೇಲೆ ಬೇರೆ ದಿನ ಸಿಗೋದಿಲ್ವಾ? ಅಲ್ಲೆಲ್ಲೂಯ್ಯ. ನಾವು ಕದೀತಾ ಇದ್ದೀವಿ ಪ್ರಿಯರೇ. ದೇವರ ಸಮಯವನ್ನು ನಾವು ಏನು ಮಾಡ್ತಾ ಇದ್ದೇವೆ? ಕದೀತಾ ಇದ್ದೇವೆ. ಅಂದಮೇಲೆ ದೇವರು ಏನು ಮಾಡ್ತಾನೆ? ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಕಾರಣ ಹೇಳಬೇಡ್ರಿ, ಅನುಕೂಲತೆ. ನಾ ಎಸ್ ಅಂದರೆ ಎಸ್, ನಾ ನೋ ಅಂದರೆ ನೋ. ಅರ್ಥ ಆಯ್ತಲ್ಲ? ಏನೇ ನಾನು ಮಾಡಬೇಕು ಅಂದ್ರೆ ನಾನು ಮನಸ್ಸು ಮಾಡಿದರೆ ಮಾಡ್ತೀನಿ, ನನಗೆ ಮನಸ್ಸಿಲ್ಲ ಅಂದರೆ ನಾನು ಮಾಡೋಂಗಿಲ್ಲ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ನಾನು ಯಾರಾದ್ರು ಕರೆದ್ರೂ ಎಸ್ ಅಂದರೆ ಹೋಗೇ ಬಿಡ್ತೀನಿ. ನೋ ಒಂದು ವೇಳೆ ಯೋಚನೆ ಮಾಡ್ತೀನಿ ಅಂದರೆ ನಾನು ಹೋಗೋದಿಲ್ಲ. ನಾನು ಎಸ್ ಹೇಳಿದರೆ ಅದು ಏನೇ ಆಗಿರಲಿ ನಾನೇನು ಮಾಡ್ತೀನಿ? ಹೋಗ್ತೀನಿ. ಅದು ಹೆಂಗೇ ಇರಲಿ, ಹೇಗೆ ಇರಲಿ, ಆ ಟೈಮಿಗೆ ಬಂದು ಸೇರ್ತೀನಿ. ಅದು ಎಷ್ಟೇ ಅನಾಹುತ ಇರಲಿ. ಅಲ್ಲೆಲ್ಲೂಯ್ಯ. ಒಂದು ದಿನ ಒಬ್ಬರ ಮನೆಯಲ್ಲಿ ಪ್ರೇಯರ್ಗೆ ಒಪ್ಕೊಂಡು ಬಿಟ್ಟಿದೆ. ಅದೇ ದಿನಕ್ಕೆ ಒಬ್ಬರದ್ದು ಡೆತ್ ಆಯಿತು. ಸೊ ನಾನು ಬೇರೆ ಊರಿಗೆ ಹೋಗ್ಬಿಟ್ಟಿದೆ. ಅವ್ರ ಊರಿನಲ್ಲಿ ಇದ್ದೀನಿ. ಸೊ ಅವ್ರನ್ನ ಸಂತೈಸ್ಕೊಂಡಿದ್ದೀನಿ. ಅವ್ರು ನೆನಪು ಮಾಡಿದ್ರು, ಇವತ್ತು ನಮ್ಮ ಮನೇಲಿ ಪ್ರೇಯರ್ ಇದೆ ಅಂತ. ಹೌದಲ್ಲಪ್ಪ, ಓಕೆ ಹೆಂಗಾದ್ರು ಬರ್ತೀನಿ. ಸೊ ಬಿಡಬೇಕು ಅನ್ನೋ ಟೈಮಿಗೆ ಅವ್ರು ಲೇಟ್ ಆಯಿತು. ಸೊ ಹಂಗೆ ಮಾಡಿ ಹೆಂಗೋ ಬಿಟ್ಟೀವಿ, ಬಂದೀವಿ. ಅಲ್ಲೇ ನರಗುಂದ ಹತ್ರ ಸಿಕ್ಕಾಪಟ್ಟೆ ಜೋರು ಮಳೆ. 1 ತಾಸು ಅಲ್ಲೇ ನಿಂತೀನಿ, ಮಳೆ ನಿಂದಿರ್ತಾನೆ ಇಲ್ಲ. ಆದರೆ ನಾನು ಏನು ಮಾಡಿದ್ದೀನಿ? ಪ್ರೇಯರ್ಗೆ ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆಯಿತು ಬಿಡು ನಡೀತಿತ್ತಿ ಅಂತೇಳಿ ಮನಸ್ಸು ಮಾಡಿದರೆ ಆರಾಮಾಗಿ ನಾನೇನು ಮಾಡ್ಬೋದಾಯಿತು? ಅಲ್ಲೇ ಉಳಿಬೋದಾಯಿತು. ನಾ ಏನು ಮಾಡಿಲ್ಲ. ಇಲ್ಲ, ಮಾತು ಕೊಟ್ಟಿನಿ ಹೋಗಬೇಕು ನಡೀತಿತ್ತು ಅಂತ ಹೇಳಿ ಅದೇ ಮಳೆಯಲ್ಲಿ ಅಲ್ಲಿಂದ ರೋಣ ತನಕ ಬಂದಿದ್ವಿ. ಫುಲ್ ತೋಯಿಸ್ಕೊಂಡೇ ಬಂದಿದ್ವಿ. ನರಗುಣಿಂದ ರೋಣ ತನಕ ಫುಲ್ಲ ಮಳೆಯಲ್ಲಿ ಏನು ಮಾಡಿದ್ದು? ನಾನು ತೋಯಿಸ್ಕೊಂಡೇ ಬಂದೆ. ಅಲ್ಲೆಲ್ಲೂಯ್ಯ. ಎಲ್ಲ ಒದ್ದೆ ಆಗಿದೆ. ಸೊ ತೋಯಿಸ್ಕೊಂಡೇ ಬಂದೆ. ಆದರೆ ಈ ಕಡೆ ಏನಿಲ್ಲ, ಮಳೆನೇ ಇಲ್ಲ. ಆದರೆ ಬಂದ ತಕ್ಷಣ 7:15 ಮನೆಗೆ ಬಂದೀನಿ. 10 ನಿಮಿಷದಲ್ಲಿ ರೆಡಿ ಆಗಿನಿ. ಮತ್ತೆ 10 ನಿಮಿಷದಲ್ಲಿ ಅವ್ರ ಮನೇಲಿ ಹೋಗಿ ಪ್ರೇಯರ್ ಸ್ಟಾರ್ಟ್. ಆಮೇಲೆ ನಾ ಎಸ್ ಅಂದರೆ ಎಸ್. ಯಾಕಂದ್ರೆ ನಾ ತೀರ್ಮಾನ ಮಾಡಿದರೆ ಕೆಲಸ ಮಾಡ್ತೀನಿ. ನಾ ತೀರ್ಮಾನ ಮಾಡಿಲ್ಲ, ನಡೀತಿತಿ, ಅಡ್ಜಸ್ಟ್ ಮಾಡ್ತದೆ ಅಂತ ಹೇಳಿ ನಾನು ಮಾಡ್ಕೊಂಡಿದ್ರೆ ಅದು ಅಡ್ಜಸ್ಟ್ನಲ್ಲೇ ಹೋಗುತ್ತೆ ಜೀವನ. ನಾವು ಯಾವಾಗಲೂ ಅಡ್ಜಸ್ಟಬಲ್ ಪರ್ಸನ್ ಆಗಿರಬಾರದು. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಮಾಡ್ತೀವಿ ಅಂದರೆ ಮಾಡಲೇಬೇಕು. ಅಂದರೆ ಚುರುಕುಗೈ. ಅಲ್ಲೆಲ್ಲೂಯ್ಯ. ಚುರುಕುಗೈ ಏನು ಮಾಡುತ್ತೆ? ಧನವನ್ನು ಸಂಪಾದನೆ ಮಾಡುತ್ತದೆ. ಅಲ್ಲೆಲ್ಲೂಯ್ಯ. ಅರ್ಥಕ್ಕೆ ಆಯ್ತಲ್ಲ ಪ್ರಿಯರೇ? ಸೋಮಾರಿ ಅಂದರೆ ಯಾರು? ಸೋಮಾರಿ ಅಂದರೆ ಯಾರು? ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ. ಕಾರಣ ನೆಪ ಹೇಳುವವ, ಮಾಡ್ಲಿಕ್ಕೆ ಗೊತ್ತಿದ್ರು ಮುಂದಾಕುವ. ಅಲ್ಲೆಲ್ಲೂಯ್ಯ. ಮತ್ತೆ 2 ಮನಸ್ಸು, ಮಾಡ್ಲಾ ಬೇಡವಾ, ಹೋಗ್ಲಾ ಬೇಡವಾ, ಮಳೆ ಬರುತ್ತಾ ಗಾಳಿ ಬರುತ್ತಾ, ಹಿಂಗಾಗತ್ತಾ ಹಂಗಾಗತ್ತಾ, ಮನೇಲೇ ಕೂತ್ಕೊಂಡು ಯೋಚನೆ ಮಾಡೋದು. ಇದೆಲ್ಲ ಸೋಮಾರಿತನಕ್ಕೆ ಬರುತ್ತೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಸೊ ಈ ಎಲ್ಲ ಗುಣಗಳು ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತೋ, ಅಲ್ಲೆಲ್ಲೂಯ್ಯ. ಅನೇಕ ನನಗೆ ಹೇಳೋದು, ಬೆಳಗ್ಗೆ ನನಗೆ ಪ್ರಾರ್ಥನೆಯಲ್ಲಿ ಎಚ್ಚರವಾಗಿ ಇರಲಿಕ್ಕೆ ಆಗೋದೇ ಇಲ್ಲರಿ. ಆಮೇಲೆ ಸೋಮಾರಿ, ನೀನು ಆಶೀರ್ವಾದ ಪಡೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಯೋಗ್ಯರಲ್ಲ.
ಆಮೆನ್, ಹಲ್ಲೆಲೂಯಾ. ಸೊ ಇದನ್ನು ಹೇಗೆ ನಾವು ಜಯಿಸಬೇಕು? ಕರೆಕ್ಟಾ? ಒಂದು ತೊಂದರೆ ಅಂತ ಒಂದು ಇದ್ರೆ ಪರಿಹಾರ ಅಂತ ಒಂದು ಇರತ್ತೆ. ಹಲ್ಲೆಲೂಯಾ, ಹೌದಲ್ವಾ? ಸೊ ಏನೋ ಒಂದು ಅನಾರೋಗ್ಯ ಬಂದರೆ ಅದಕ್ಕೆ ಡಾಕ್ಟರ್ಗಳು ಏನು ಮಾಡ್ತಾರ್ರಿ? ಗುಳಿಗೆ ಕೊಡ್ತಾರೆ. ಅದೇ ಪ್ರಕಾರ ಸೋಮಾರಿತನ ನಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ ಅದಕ್ಕೆ ಕೂಡ ದೇವರ ವಾಕ್ಯದಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನ ನಾವು ಫಸ್ಟ್ ನೋಡೋಣ. ಮತ್ತಾಯನ ಪುಸ್ತಕ 26ನೇ ಅಧ್ಯಾಯ 40ನೇ ವಚನ. ಮತ್ತಾಯನ ಪುಸ್ತಕ 26ನೇ ಅಧ್ಯಾಯ 40ನೇ ವಚನ. ಆತನು ಹಾ ತನ್ನ ಶಿಷ್ಯರ ಬಳಿಗೆ ಬಂದಾಗ ಅವರು ಹಾ ನಿದ್ರೆ ಮಾಡುವುದನ್ನು ಹಾ. ಕಂಡು ಪೇತ್ರನಿಗೆ, ಹಾ ಏನು ನೀವು ಒಂದು ಗಳಿಗೆ ಆದರೂ ನನ್ನೊಡನೆ ಎಚ್ಚರವಾಗಿದ್ದೀರಾ? ಆಮೆನ್, ಹಲ್ಲೆಲೂಯಾ. ಇಲ್ಲಿ ಗಮನಿಸ್ತಾ ಇದ್ದೀರಾ? ಮನುಷ್ಯ ಫಸ್ಟ್ ಜಯಿಸಬೇಕಾಗಿರೋದು ಯಾವುದು ಅಂದ್ರೆ ನಿದ್ರೆನ. ಅವನು ಫಸ್ಟ್ ತ್ಯಾಗ ಮಾಡಬೇಕಾಗಿದೆ ಯಾವುದಂದ್ರೆ ನಿದ್ರೆ. ಹಲ್ಲೆಲೂಯಾ. ಸೊ ಪಕ್ಕದಲ್ಲಿದ್ದವ್ರಿಗೆ ಹೇಳಿ, ನಿದ್ದೆನ ತ್ಯಾಗ ಮಾಡಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಅವನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡ್ರಿ. ಅಟ್ಲೀಸ್ಟ್ 1 ಗಂಟೆ ಎಚ್ಚರವಾಗಿದ್ದು ನೀವು ಪ್ರಾರ್ಥನೆ ಮಾಡಬಾರ್ದಾ? ಆಮೇಲೆ ಹಲ್ಲೆಲೂಯಾ. ನೀನು ಒಮ್ಮೆಕ್ಲೆ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಂತ ದೇವರು ಹೇಳಲಿಲ್ಲ. ಅಟ್ಲೀಸ್ಟ್ ಒಂದೇ 1 ತಾಸು ಎಚ್ಚರವಾಗಿದ್ದುಕೊಂಡು ನನಗಾಗಿ ಪ್ರಾರ್ಥನೆ ಮಾಡಬಾರ್ದ? 8 ಗಂಟೆಗೆ ಹೇಳ್ತೀಯಾ? 7 ಗಂಟೆಗೆ ಹೇಳು. 7 ಗಂಟೆಗೆ ಹೇಳ್ತೀಯಾ? 6 ಗಂಟೆಗೆ ಹೇಳು. 6 ಗಂಟೆಗೆ ಹೇಳ್ತೀಯಾ? 5 ಗಂಟೆಗೆ ಹೇಳು. 1 ತಾಸು ಮುಂಚೆ ಹೇಳು ಸಾಕು. 1 ತಾಸು ನೀನು ಎದ್ದು ನೀ ಚುರುಕಾಗಿ ಕುಂತು ಪ್ರಾರ್ಥನೆ ಶುರು ಮಾಡಿದರೆ ಸಾಕು. ಹಾಗೆ ಹೋಗ್ತಾ 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 ದೇವರು ನೀನು ಇನ್ನೂ ಚುರುಕಾಗಿ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾತ್ರಿ 12 ಗಂಟೆ ಆದ್ರೂ ಮಲಗೋದಿಲ್ಲ, ಆಮೇಲೆ ನಿದ್ದೆನೇ ಬರೋಂಗಿಲ್ಲ ಅಂತ ಹೇಳಬೇಕು. ಆಮೇಲೆ ರಾತ್ರಿ ಮಲಗೋ ಟೈಮ್ ಎಷ್ಟು ಗಂಟೆ? 12 ಗಂಟೆ, 1 ಗಂಟೆ. ಮತ್ತೆ ಬೆಳಗ್ಗೆ ಏಳು ಅಂದರೆ ಹೆಂಗೆ ಹೇಳುತ್ತೀವಿ? ಪೂರ್ತಿ ಬಾಳನ ಹೆಂಡತಿ. ಆಮೇಲೆ ಗೊತ್ತಿದೆಯಾ? ಪೂರ್ತಿ ಬಾ ಅಂತೇಳಿ ಒಂದು ವ್ಯಕ್ತಿ ಇದ್ದಾನೆ ಸತ್ಯವೇದದಲ್ಲಿ, ಅವನ ಹೆಂಡತಿ ಇದು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಸೇಫ ಮನೆಯಲ್ಲಿ ಒಬ್ಬಂಟಿಗನಾಗಿದ್ದಾಗ, ಬಾ ನನ್ನ ಜೊತೆ ಗಂಡ ಇಲ್ಲ ಬಾ, ನನ್ನ ಗಂಡ ಮನೇಲಿಲ್ಲ ಬಾ, ನನ್ನ ಗಂಡ ಮನೇಲಿಲ್ಲ ಬಾ ಅಂತ ಹೇಳಿ ಪದೇ ಪದೇ ಅವನನ್ನು ಎಳಿತಾ ಇದ್ದಳು. ಅವಳೇ ಇವಳು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾರು ಇಲ್ಲ ಅಂದ್ರೆ ನಾನಿದ್ದೀನಿ ಬಾ, ನಾನಿದ್ದೀನಿ ಬಾ ಅಂತ ಏನು ಮಾಡ್ತಾ ಇರತ್ತೆ? ಇದು ಕರಿತಾ ಇರತ್ತೆ, ಎಳಿತಾ ಇರತ್ತೆ. ಯಾವನ ಇದರಲ್ಲಿ ಹೋಗಿ ಬೆಳತಾನೆ ತಿರುಗಿ ಬರೋಂಗಿಲ್ಲ. ನೀನು ಯೋಸೇಫ್ ಆಗಿದ್ರೆ ಅದನ್ನು ಜಯಿಸ್ತಿ. ನೀನು ಯೋಸೇಫ, ನಿಜವಾಗ್ಲೂ ನೀನು ಯೋಸೇಫನಾಗಿದ್ರೆ ನೀ ಜಯಿಸ್ತೆ. ಯಾಕ? ನಾನು ಪ್ರಾರ್ಥನೆ ಮಾಡ್ತೀನಿ, ಯಾಕೆ ನಾನು ವಾಕ್ಯ ಓದುತ್ತೀನಿ, ಯಾಕೆ ನಾನು ಆತ್ಮೀಯವಾಗಿ ಬೆಳಿತೀನಿ, ನಿನ್ನ ಯಾಕೆ ನಾನು ನೋಡಬೇಕು ಅಂತೇಳಿ ಇದನ್ನು ಯಾರು ದೂರ ಮಾಡ್ತಾನೋ ಅವನು ಜಯಿಸ್ತಾನೆ. ಹಲ್ಲೆಲೂಯಾ. ಆದ್ರೆ ಯಾವನು ಆಯ್ತು ಬಿಡು ನಾನು ಅನುಕೂಲವಾಗಿದ್ದೀನಿ ಅಂತ ಹೋಗ್ತಾನೆ ನೋಡ್ರಿ, ಮುಗೀತು. ರಾತ್ರಿ 1 ಆದ್ರೂ ನಿದ್ದೆ ಬರೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ಬರೇ ಗೇಮು, ಬೇರೆ ಫೇಸ್ಬುಕ್ಕು, ಬೇರೆ ಅದು, ಬೇರೆ ಇದು ಏನಾ ನೋಡ್ಕೊಂಡು ಕುಂತಿದ್ರೆ ನಿದ್ದೆ ಹೋಗುತ್ತೆ, ಅನಾರೋಗ್ಯ ಬರುತ್ತೆ, ಚುರುಕುತನ ಹೋಗುತ್ತೆ, ಮಬ್ಬಾಗ್ತದೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಬರ್ತಾ 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 ರಾಯರ ಕುದುರೆ ಏನಾಗ್ತಾ ಇದೆ? ನಾವು ಕತ್ತೆ ಆಗ್ಬೇಕಾ ಕುದುರೆಯಾಗಿರ್ಬೇಕಾ? ಕುದುರೆಯಾಗಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ನಿದ್ದೆಯನ್ನು ತ್ಯಾಗ ಮಾಡಬೇಕು. ಹಲ್ಲೆಲೂಯಾ. 1 ತಾಸು ಮುಂಚೆ ಮಲಗೋ, 1 ತಾಸು ಮುಂಚೆ ಎಳುತ್ತಿ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಬೇರೆ ಇದರಲ್ಲಿ ಅನೇಕರು ಏನು ಮಾಡ್ತಾರೆ, ಆರಂಭದಲ್ಲಿ ಇದಕ್ಕೆ ಅವಕಾಶ ಕೊಡ್ತಾರೆ, ಮತ್ತು ಇದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಒಮ್ಮೊಮ್ಮೆ ರೊಕ್ಕ ಇಲ್ಲ ಅಂದ್ರೂ ಉಣ್ಣೋಕೆ ರೊಕ್ಕ ಹಾಕ್ತೀವೋ ಇಲ್ವೋ ಇದಕ್ಕೆ ಹಾಕ್ಬಿಡ್ತೀವಿ, ಯಾಕಂದ್ರೆ ಇದು ಇಲ್ಲದೆ ಇರೋಕ್ಕಾಗೋದಿಲ್ಲ. ಆಮೇಲೆ ಗೇಮ್ ನೋಡೋಕ್ಕೆ ಇರೋಕ್ಕಾಗೋದಿಲ್ಲ, ಫಿಲಿಮ್ ನೋಡೋಕೆ ಇರೋಕ್ಕೆ ಆಗೋದಿಲ್ಲ, ಚಾಟ್ ಮಾಡೋದೇ ಇರಲಿಕ್ಕೆ ಆಗೋದಿಲ್ಲ, ಸ್ಟೇಟಸ್ ನೋಡೋದೇ ಇರೋಕ್ಕೆ ಆಗೋದಿಲ್ಲ. ನಿನ್ನ ಸ್ಟೇಟಸ್ ಹಾಳಾಗಿ ಹೋಗಿದೆ, ಮಂದಿ ಸ್ಟೇಟಸ್ ನೋಡಿ ಏನು ಮಾಡ್ತೀನಿ? ಆಮೇಲೆ ಹಲ್ಲೆಲೂಯಾ. ಕೆಡಿಸುತ್ತೆ ಪ್ರಿಯರೇ. ನೀನು ನೋಡೋದ್ರಿಂದ ಯಾವನೋ ಒಬ್ಬನು ಉದ್ಧಾರ ಆಗ್ತಾ ಇದ್ದಾನೆ. ಆ ಮೊಬೈಲ್ನಲ್ಲಿ ಸ್ಟೇಟಸ್ ಹಾಕಿದವನು ಉದ್ಧಾರ ಆಗ್ತಾ ಇದ್ದಾನೆ. ನಾನು ಕೂಡ ವಿಡಿಯೋ ನೋಡಿ ಹಾಕಿ ಮಾಡಿ ಹಾಕ್ತಾ ಇರ್ತೀನಿ. ಯಾರು ನೋಡೋದೇ ಇಲ್ಲ. ಅಲ್ಲೇ ಕೇಳಿರ್ತೀವಿ, ಮತ್ತೇನು ಇಲ್ಲಿ ನೋಡೋದಂತ.
ಹೌದಲ್ರಿ? ವ್ಯೂಸೇ ಬರೋದಿಲ್ಲ. ಅಲ್ಲೆಲ್ಲೂಯ್ಯ. ಇದೇ ನೋಡ್ರಿ, ಒಂದು ರೀಲ್ಸ್ ಏನಾದ್ರು ಹಾಕ್ಲಿ, ಅದಕ್ಕೆಲ್ಲ ಏನು ಬರುತ್ತೆ? ಏನೋ ಒಂದು ರೀಲ್ಸ್ ಬಂತು, ಕಚ್ಚಾ ಬಾದಾಮ್ ಎಲ್ಲ ತಗೊಂಡು ಕಚ್ಚಾ ಬಾದಾಮ್ ಅಂತಿದ್ರು. ಅದಕ್ಕೆಲ್ಲ ಟೈಮ್ ಇದೆ ನಮಗೆ. ನೋಡಿದೇನೆ ನೋಡ್ಕೊಂಡು ಅದು ಯಾರು ಹಾಕಿದ್ರು ನೋಡ್ತಾ ಇರ್ತೀವಿ. ಇದೇ ದೇವರ ವಾಕ್ಯ, ಪರಲೋಕ ರಾಜ್ಯ ಸಮೀಪವಾಗಿದೆ ರೀ ಅಂತ ಹೇಳಿ ಸ್ಥಾನಿಕರಾದ ಯೋಹಾನ್ ಥರ ಒದರ್ತಾ ಇದ್ರು. ಇದು ಯಾರು ನೋಡಂಗಿಲ್ಲ, ಇದೆಲ್ಲ ಗೊತ್ತಾಯ್ತು ಬಿಡು ಅಂತ ಹೇಳ್ತಾರೆ. ಆಮೇಲೆ ಹೆಂಗಿದ್ದೀವಿ ನಾವು? ಹಲ್ಲೆಲೂಯಾ. ಎದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ? ಸುಪ್ರಿಯರೇ, ಎಚ್ಚರವಾಗಿರಬೇಕು. ವಾಕ್ಯ ಹೇಳುತ್ತಾ ಇದೆ, ಎಫೆಸಿ ಪುಸ್ತಕ 5ನೇ ಅಧ್ಯಾಯ 14ನೇ ವಚನದಲ್ಲಿ, ಎಫೆಸಿ ಪುಸ್ತಕ 5ನೇ ಅಧ್ಯಾಯ 14ನೇ ವಚನದಲ್ಲಿ, ನಿದ್ದೆ ಮಾಡುವವನೇ ಎಚ್ಚರವಾಗಿರು. ನಿದ್ದೆ ಮಾಡುವವನು ಏನಿರು? ನೀನು ಎಚ್ಚರವಾಗಿರು. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಬರೋಣ ಸಮೀಪವಾಗಿದೆ. ದೇವರ ಬರೋಣ ಏನಾಗಿದೆ? ಸಮೀಪ. ಎಚ್ಚರವಾಗಿರು. ಇವತ್ತು ನಾವು ಹೆಂಗಿರಬೇಕು? ಎಚ್ಚರವಾಗಿರಬೇಕು. ಆಗ್ತಾನೆ ಇಲ್ರಿ. ನೀ ಮನಸ್ಸು ಮಾಡಿದ್ರೆ ಆಗತ್ತೆ. 1 ತಾಸು ಮುಂಚೆ ಮಲಗು, 1 ತಾಸು ಬೇಗ ಏನು ಮಾಡು, ನೀನು ಏಳು. ಆಟೋಮೆಟಿಕ್ ನಿದ್ದೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ಯಾವಾಗಲೂ ಚುರುಕಾಗಿರುತ್ತೆ. ಮನುಷ್ಯನಿಗೆ ನಿದ್ದೆ ತುಂಬ ಅವಶ್ಯ ಪ್ರಿಯ. ಮನುಷ್ಯನಿಗೆ ನಿದ್ದೆ ತುಂಬ ಅವಶ್ಯ. ಆದರೆ 24 ಗಂಟೆ ನಿದ್ದೆ ಹೊಡೆಯೋದು ದರಿದ್ರ. ಅರ್ಥ? ತಿನ್ನೋದು ಮಲಗೋದು ಅಂದರೆ ಮೈಗಲ್ಲ. ಹಲ್ಲೆಲೂಯಾ. ಚುರುಕಾಗಿರ್ಬೇಕಂದ್ರೆ ನಿದ್ದೆ ಮಾಡುವ ಸಮಯದಲ್ಲಿ ನಾವೇನು ಮಾಡಬೇಕು? ನಿದ್ದೆ ಮಾಡಬೇಕು. ಕೆಲವೊಬ್ಬರು ಬೆಳಗಿನ 6 ಗಂಟೆಗೆ ಪ್ರಾರ್ಥನೆಗೆ ಹೇಳ್ತಾರ್ರಿ. 6 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿ ಮತ್ತೆ 7 ಗಂಟೆಗೆ ಏನು ಮಾಡಿಬಿಡ್ತಾರೆ? ಇನ್ನೂ ಸ್ವಲ್ಪ ಹಚ್ಕೊಂಡ್ಬಿಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಮತ್ತೆ ಇನ್ನೂ ಸ್ವಲ್ಪ ಮತ್ತೆ 10 ಗಂಟೆಗೆ ಮೇಲೆ ಹೇಳ್ತಾರೆ. ಹಲ್ಲೆಲೂಯಾ. ಹೆಂಗೆ ಬರುತ್ತೆ ದರಿದ್ರ? ಹೆಂಗೆ ಬರುತ್ತೆ? ಮಣಿನ ಹುಡುಕಿಕೊಂಡು ಬರುತ್ತಂತೆ. ಆಮೇಲೆ ದೇವರೇ ಎಬ್ಬಿಸೋದೆ ಈ ದಿನ ಪ್ರಾರಂಭ ಮಾಡು ಅಂತ ಹೇಳಿ. ನೀನು ಪ್ರಾರಂಭ ಮಾಡೋ ಥರ ಮತ್ತೆ ಗಪ್ಪು ಮಾಡಿದ್ರೆ ಆ ದಿನ ಹೆಂಗೆ ಒಳ್ಳೇದಾಗುತ್ತೆ ನನಗೆ. ಎದ್ದ ಮೇಲೆ ಆ ದಿನ ಏನಾಯಿತು ನಮಗೆ? ಸ್ಟಾರ್ಟ್. ನಾವು ಎದ್ದ ಮೇಲೆ ಆ ದಿನ ನಮಗೆ ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟ್ ಆದಮೇಲೆ ನಾವೇನು ಮಾಡ್ತಾ ಇರಬೇಕು? ಇಲ್ಲಪ್ಪ, ಸೂರ್ಯ ಒಂದು 6 ಗಂಟೆಗೆ ಬಂದಾನ, ಒಂದು 7 ಗಂಟೆ ತನಕ ತೋರ್ಸೋಣ, ಮತ್ತೆ ಹೋಗಿ ಮತ್ತೆ ಪಾಚ್ಕೊಂಡು ಬಿಟ್ಟಿದ್ರೆ ಹೆಂಗಾಗತ್ತೆ? ಸರಿ ಆಗತ್ತಾ? ಕರೆಕ್ಟಾಗಿ ಡ್ಯೂಟಿ ನಡೀತಾ ಇದೆಯಾ ಅಲ್ವಾ? ಸೂರ್ಯ ಬರೋದು ಬರ್ತಾ ಇರ್ತಾನೆ, ಹೋಗೋದು ಹೋಗ್ತಾ ಇರ್ತಾನೆ. ನಾವು ಮಾತ್ರ ನಾಚಿಗೆಡಿಯೋ. ಆಮೇಲೆ ಎಷ್ಟು ಹೇಳೋ ಹೊಕ್ಕೋದೇ ಇಲ್ಲ. ಆಮೇಲೆ ದೇವ ನಮಗೆಲ್ಲ ಕೊಟ್ಟಿದ್ದಾನೆ ಪ್ರಿಯರೇ. ಆದರೆ ನಾವೇನು ಮಾಡೋಂಗಿಲ್ಲ, ಅದನ್ನು ಸರಿಯಾಗಿ ಉಪಯೋಗಿಸೋದೇ ಇಲ್ಲ. ದೇವರು ಮಾತಾಡುವಾಗಲೇ ನಾವೇನಾಗಬೇಕು? ಎಚ್ಚರವಾಗಬೇಕು. ವಾಕ್ಯ ಹೇಳ್ತಾ ಇದೆ, ನಿದ್ದೆ ಮಾಡುತ್ತಾ ಇರುವಂತ ನೀನು ನಿದ್ದೆಯನ್ನು ಬಿಟ್ಟು ಏನು ಮಾಡಿ? ನೀನು ಎದ್ದೇಳು. ಆಮೇಲೆ ಅಂದರೆ ದೇವರು ನಿನ್ನ ಕೈ ಕಾರ್ಯಗಳನ್ನು ಆಶೀರ್ವಾದ ಮಾಡುತ್ತಾನೆ. ಆ ದಿನ ನೀನು ಏನು ಕೆಲಸ ಮಾಡಿದ್ರೆ ದೇವರು ಸಕ್ಸಸ್ ಕೊಡುತ್ತಾನೆ. ಯಾಕಂದರೆ ನೀನು ನಿದ್ದೆ ಬಿಟ್ಟು ಹೇಳಬೇಕು. ಎದ್ರೆ ಕೆಲಸ ಮಾಡ್ಲಿಕ್ಕಾಗ. ಅರ್ಥ ಆಯ್ತಲ್ಲ? ಸೊ ಪಕ್ಕದಲ್ಲಿದ್ದರು ನೋಡಿ ಹೇಳು, ನಿದ್ದೆಯಿಂದ ಎಚ್ಚರವಾಗಿರು. ಆಮೇಲೆ ಏನು ಮೊಮ್ಮಕ್ಕಳೇ ನೀನು ಎದ್ದು ಉದ್ಧಾರ ಮಾಡಿ ಮನೆ ಕಟ್ಟಿಬಿಡೋದು ಬೇಡ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಒಮ್ಮೆ ಬಂಗ್ಲಾ ಕಟ್ಟೋದು ಬೇಡ. ಹಂತಂತವಾಗಿ ಹೋಗಿ ನಾವು ಬಂಗ್ಲಾ ಥರ ಆಗಬೇಕು. ಆಮೇಲೆ ಹಲ್ಲೆಲೂಯಾ. ಫಸ್ಟ್ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಆದರೆ ರೂಢಿ ಆಗಿಬಿಟ್ರೆ ನಮ್ಮಂಥವ್ರು ಯಾರೂ ಇಲ್ಲ ಈ ಲೋಕದಲ್ಲಿ. ಹಲ್ಲೆಲೂಯಾ. ನಮ್ಮಂಥ ಚುರುಕು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಹಲ್ಲೆಲೂಯಾ. ನಾವು ಇನ್ನೊಬ್ಬರಿಗೆ ಚುರುಕಾಗಿ ಬುದ್ಧಿ ಹೇಳ್ಬೋದು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಫಸ್ಟ್ ನಾವು ತ್ಯಾಗ ಮಾಡಬೇಕಾಗಿರೋದು ನಿದ್ದೆ. ಸರಿಯಾದ ಸಮಯಕ್ಕೆ ಮಲಗೋಣ, ಸರಿಯಾದ ಸಮಯಕ್ಕೆ ಹೇಳೋಣ, ನಾವು ಆಶೀರ್ವಾದವಾಗಿರುತ್ತೇವೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಶುದ್ಧವಾಗಿರಬೇಕು. ಏಷಾಯನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ಏಷಾಯನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ಬೇಗ ಓದೋಣ, ಸಮಯ ಆಗ್ತಾ ಇದೆ. ನಡುನೆತ್ತಿಯವರೆಗೂ ಬಸುಂಡೆ ಪೆಟ್ಟು ನಾಗದ ಗಾಯಕದಲ್ಲಿ ಮತ್ತು ಏನು ಸೌಲಭ್ಯ ಕಂಟಿನ್ಯೂ ಮಾಡು. ಅವುಗಳನ್ನು ಮುಚ್ಚಿಲ್ಲ, ಕಟ್ಟಿಲ್ಲ, ಇಲ್ಲವೇ ಎಣ್ಣೆ ಸವರಿ ಮೃದು ಮಾಡಲಿಲ್ಲ. ಏಷಾಯನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನ. ಅಂಗಾಲಿನಿಂದ ನಡುನತ್ತಿಯ ತನಕ ಪೆಟ್ಟು, ಬಾಸುಂಡೆ, ಮಾಗದ ಗಾಯ. 16ನೇ ವಚನ. 16. ನಿಮ್ಮನ್ನು ತೊಳೆದುಕೊಂಡು ಶುದ್ಧ ಮಾಡಿಕೊಳ್ಳಿರಿ. ಎರಡನೇದು
ನಮ್ಮ ಆಶೀರ್ವಾದವಾಗಿ ಇರ್ಬೇಕಂದ್ರೆ ನಾವ್ ಹೆಂಗಿರ್ಬೇಕ್ರಿ? ಶುದ್ಧವಾಗಿರ್ಬೇಕು. ಆಮೇಲೆ ಹಲ್ಲೆಲೂಯ. ಎದ್ದ ತಕ್ಷಣ ನಾವೇನ್ ಮಾಡ್ತೇವೆ? ಮುಖ ತೊಳಿತೀವಿ. ಯಾಕ? ಶುದ್ಧ. ಮತ್ತೇನ್ ಮಾಡ್ತೇವೆ? ಹಲ್ಲು ಉಜ್ಜುತ್ತೀವಿ. ಯಾಕ? ಒಂದು ಫ್ರೆಶ್ನೆಸ್ ಸಿಗತ್ತೆ. ಹಲ್ಲೆಲೂಯ. ಅದೇ ಪ್ರಕಾರವಾಗಿ ಎದ್ದು ನಾವು ಜಳಕ ಮಾಡಿ ಮುಂದೆ ಹೋದ್ರೆ ಮೈಗೆ ನೀರು ಬಿದ್ದರೆ ಸ್ವಲ್ಪ ಫ್ರೆಶ್ ಆಗಿರ್ತೀವಿ. ಕೆಲವೊಬ್ರು ಏನೂ ಇಲ್ಲ, ಎದ್ದ ತಕ್ಷಣ ಹಂಗೆ ಹೋಗ್ಬಿಡೋದು ಕೆಲಸ, ಎದ್ದ ತಕ್ಷಣ ಹಂಗೆ ನಡೆದು ಬಿಡೋದು. ದರಿದ್ರ. ಆಮೇಲೆ ಅದು ದರಿದ್ರ, ಅದು ಆಶೀರ್ವಾದ ಬರೋದು ಇಲ್ಲ. ಎದ್ದು ಹಲ್ಲುಜ್ಜಿ ಮುಖ ತೊಳೆದು ಒಂದು ಫ್ರೆಶ್ ಮೈಂಡ್ ಸಿಗತ್ತೆ. ಆಮೇಲೆ ನಾವು ಮುಂದೆ ಹೋದರೆ ಖಂಡಿತವಾಗಿ ಆ ದಿನ ಸಕ್ಸಸ್ ಆಗತ್ತೆ. ಹಲ್ಲೆಲೂಯ. ಅನೇಕರು ನನಗೆ ಬೇಸರ ಎದ್ದ ತಕ್ಷಣ ಹಂಗೆ ಬಂದು ಬಿಡೋದು. ಕೆಲವೊಬ್ಬರಿಗೆ ಮಧ್ಯಾಹ್ನ 12 ಗಂಟೆ ಆದ್ರೂ ನಾಷ್ಟ ಇಲ್ರಿ, ಇನ್ನೂ ಹಲ್ಲೇ ಉಜ್ಜಿಲ್ರಿ ಅಂತ. ಎಷ್ಟು ಸಿಟ್ಟು ಬರಬೇಕು ನಮಗೆ. ಆಮೇಲೆ ಹಲ್ಲೆಲೂಯ. ಎದ್ದು ಮಾಡಬೇಕಾಗಿರೋ ಕೆಲಸನೇ ಸರಿಯಾಗಿ ಮಾಡಲಿಲ್ಲ ಅಂದರೆ ಹೆಂಗೂ ಉದ್ಧಾರ ಆಗ್ತೀವಿ ಮಾರಾಯ. ಆಮೇಲೆ ಹಲ್ಲೆಲೂಯ. ಎದ್ದು ನಿದ್ದೆಗಣ್ಣಾಗೆ ಬಂದು ಬಿಡೋದು. ನಿನ್ನ ಮುಖ ನೋಡಿದ್ರೆ ವ್ಯಾಪಾರ ನಡೆಯೋಂಗಿಲ್ಲ ಅಲ್ಲಿ. ಆಮೇಲೆ ಹಲ್ಲೆಲೂಯ. ವ್ಯಾಪಾರ ಮಾಡುವವರು ಸ್ವಲ್ಪ ಡೀಸೆಂಟಾಗಿ ನೀಟಾಗಿದ್ದರೆ ಇನ್ನೂ ಸ್ವಲ್ಪ ಜನ ಬಂದು ಮಾತಾಡ್ತಾರೆ, ಇನ್ನೂ ಸ್ವಲ್ಪ ವ್ಯಾಪಾರ ಆಗತ್ತೆ. ಆಮೇಲೆ ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ಕಳಿಬೇಕು ನಾವು. ಎದ್ದ ತಕ್ಷಣ ನಾವು ಹಲ್ಲುಜ್ಜಿ ಮುಖ ತೊಳೆದು ಸ್ವಲ್ಪ ನೀಟಾಗಿ ಒಂದು ಬಟ್ಟೆ ಹಾಕ್ಕೊಂಡು ಹೋಗಿ ಕುಂದ್ರಿ. ವ್ಯಾಪಾರ ಮಾಡ್ಲಿಕ್ಕೆ ಬರುವವರು ಕೂಡ ಏನು ಮಾಡ್ತಾರೆ? ಪಕ್ಕದಲ್ಲಿ ಬಂದು ನಿಂತು ಕೇಳಿ ವ್ಯಾಪಾರ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಆಮೇಲೆ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನೀಟಾಗಿ ನೀನು ರೆಡಿ ಆಗಿಕೊಂಡು ನೀಟಾಗಿ ಹೋಗು. ಅಲ್ಲಿ ಮನೆಗೆ ಹೋದ ತಕ್ಷಣ ಪರವಾಗಿಲ್ಲಪ್ಪ ಇವತ್ತು ಫ್ರೆಶ್ ಆಗಿ ಬಂದಿದ್ದಾನೆ, ಕೆಲಸ ಮುಗಿತಾವಂತೇಳಿ ಅವ್ರು ಏನು ಮಾಡ್ತಾರೆ? ಸ್ವಲ್ಪ ಇನ್ನೂ ಕೆಲಸಗಳನ್ನು ಕೊಡ್ತಾರೆ. ಆಮೇಲೆ ಅಲ್ಲಲ್ಲೂ ಈ ಆಶೀರ್ವಾದಕ್ಕೆ ಅಡ್ಡಿಯಾಗಿರೋದು ಏನದು? ನಮ್ಮ ಒಂದು ಶುದ್ಧತೆ ಇಲ್ಲದೆ ಇರುವಂಥ ಕಾರ್ಯ. ಸೊ ಅದಕ್ಕೆ ಪಕ್ಕದಲ್ಲಿದ್ದರೂ ನೋಡಿ ಹೇಳಿ, ಯಾವಾಗಲೂ ಶುದ್ಧವಾಗಿ. ಆಮೇಲೆ ಹಲ್ಲೆಲೂಯ. ಸೊ ವಾಕ್ಯ ನಾವು ನೋಡ್ತಾ ಇದ್ದೇವೆ. 1ನೇ ಕೊರಿಂಥದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನ. 1ನೇ ಕೊರಿಂಥದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನೀವೇ ದೇವರ ಆಲಯವಾಗಿದ್ದೀರಿ. ಆಮೇಲೆ ನೀವೇನಾಗಿದ್ದೀರಿ? ದೇವರ ಆಲಯವಾಗಿದ್ದೀರಿ. ಸೊ ದೇವರ ಆಲಯವನ್ನು ಯಾರು ಕೆಡಿಸುತ್ತಾನೋ ದೇವರು ಅವನ್ನ ಕೆಡಿಸ್ತಾರೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ನಮ್ಮನ್ನೇ ನಾವು ಯಾವಾಗಲೂ ಹೆಂಗೆ ಇಟ್ಕೋಬೇಕು? ಶುದ್ಧವಾಗಿ ಇಟ್ಕೋಬೇಕು. ಯಾವಾಗಲೂ ತಂಬಾಕು ಹಾಕೊಳ್ಳೋದು, ಯಾವಾಗಲೂ ಎಲೆಡಿಕೆ ಹಾಕೊಳ್ಳೋದು, ಯಾವಾಗಲೂ ಸಿಗರೇಟ್ ಸೇರೋದು, ಯಾವಾಗಲೂ ಎಣ್ಣೆ ಹೊಡಿಯೋದು, ಯಾವಾಗಲೂ ಹೊಲಸು ಮಾತಾಡ್ಕೊಂಡಿರೋದು, ಯಾವಾಗಲೂ ಹಂಗಿತ್ತಂದ್ರೆ ನೀನು ದೇವರ ಆಲಯವನ್ನು ಕೆಡಿಸ್ತಾ ಇದ್ದೀನಿ ಅಂತ ಅರ್ಥ. ಆಮೇಲೆ ಸೊ ದೇವರ ಆಲಯವನ್ನು ನೀನು ಕೆಡಿಸ್ತಾ ಇದ್ರೆ ದೇವರು ನಿನ್ನನ್ನು ಕೆಡಿಸ್ತಾ ಇರ್ತಾನೆ. ನೀನು ಉದ್ಧಾರ ಆಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಯಾವಾಗಲೂ ಶುದ್ಧವಾಗಿರು. ಆಮೇಲೆ ಹಲ್ಲೆಲೂಯ. ಕೆಲವೊಬ್ಬರು ಬಂದು ಸೊ ಮನೆ ಒಳಗೆ ಬಂದ ತಕ್ಷಣ ಬರ್ರಿ ನೀರು ಕುಡಿರಿ ಅಂತ ಕೊಟ್ಟರೆ ಕುಡಿಯೋ ನೀರನ್ನ ತೊಗೊಂಡೋಗಿ ಉಜ್ಕೊಂಡು ಬರ್ತಾರೆ, ಯಾಕಂದ್ರೆ ಅಷ್ಟು ತುಂಬ್ಕೊಂಡಿರುತ್ತೆ. ಆಮೇಲೆ ಅಲ್ಲೆಲ್ಲೂ ಒಂದೊಂದು ಕಡೆ ನೀರಿಗೆ ಗತಿ ಇಲ್ಲದೆ ಇರ್ತಾರೆ. ಅಲ್ಲೆಲ್ಲೂ ನಾವು ಬಾಯಿ ತುಂಬ ಏನು ಮಾಡಿರ್ತೀವಿ? ಚೀಟಿನೋ ಹೊಳಸು ಹಾಕ್ಕೊಂಡು ಅಡ್ಡಾಡ್ತಾ ಇರ್ತೀವಿ. ಹೆಂಗೆ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ? ಅಲ್ಲೆಲ್ಲೂಯ್ಯ. ಕುಡಿಬೇಡ ಅನ್ನುವಾಗ ಕುಡಿಯೋದು, ಹಾಕಬೇಡ ಅನ್ನುವಾಗ ಹಾಕೋದು, ಆಮೇಲೆ ಇಲ್ಲಿ ಕ್ಯಾನ್ಸರ್ ಬಂತ್ರಿ, ಇಲ್ಲಿ ಕ್ಯಾನ್ಸರ್ ಬಂತ್ರಿ, ಇಲ್ಲಿ ಕ್ಯಾನ್ಸರ್ ಬಂತ್ರಿ ಅಂತೇಳಿ ಒದ್ದಾಡೋದು. ಆಮೇಲೆ ದವಾಖಾನೆ ಹೋಗೋದು, ಡಾಕ್ಟ್ರುಗಳು ಏನೇನೋ ಹೇಳೋದು, ಆಮೇಲೆ ಹೆಂಡತಿ ಮಕ್ಕಳೆಲ್ಲ ಓಡಿ ಬರೋದು ಚರ್ಚೆಗೆ, ಗಂಡನ ಪ್ರೇಯರ್ ಮಾಡ್ರಿ ಅಂತೇಳಿ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂ ದೇವ್ರು ಕೇಳ್ತಾನ ನಮ್ಮ ಪ್ರಾರ್ಥನೆನ? ಏನು ಕೇಳ್ತಾನ? ದೇವ್ರು ಎಚ್ಚರಿಸುವಾಗಲೇ ನಾವೇನಾಗಬೇಕು? ಎಚ್ಚರವಾಗಬೇಕು. ಇದೆಲ್ಲ ಒಳ್ಳೇದಲ್ಲ ಅಂತ ದೇವರು ಹೇಳಿದಾನಲ್ಲ. ನೀ ದೇವರ ಆಲಯ. ಎಷ್ಟು ಶುದ್ಧವಾಗಿ ಇಟ್ಕೋಬೇಕು ನೀನು? ಎಷ್ಟು ಶುದ್ಧವಾಗಿ ಇಟ್ಕೋಬೇಕು? ಮನಸ್ಸು ಶುದ್ಧವಾಗಿರ್ಬೇಕು, ಶರೀರ ಶುದ್ಧವಾಗಿರಬೇಕು. ಅಂದ್ರೆ ನೀನು ಎಲ್ಲಾ ಕಾರ್ಯಗಳಲ್ಲಿ ದೇವರು ಶುದ್ಧತೆಯನ್ನು ಕೊಡುತ್ತಾನೆ, ಆಶೀರ್ವಾದವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಪಕ್ಕದ ಕೈ ಹಿಡಿದು ಹೇಳ್ರಿ, ನೀವು ದೇವರ ಆಲಯವಾಗಿದ್ದೀರಿ, ಶುದ್ಧವಾಗಿ ಇಟ್ಟುಕೊಳ್ಳ್ರಿ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಾವು ಶುದ್ಧವಾಗಿದ್ರೆ ಆಶೀರ್ವಾದ ಬರುತ್ತೆ. ಆಮೇಲೆ ಹಲ್ಲೆಲೂಯಾ. ಜ್ಞಾನೋಕ್ತಿಗಳ ಪುಸ್ತಕ 23ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳ್ತಾ ಇದೆ, ನೀನು ಭೋಜನ ಪ್ರಿಯನಾಗಿದ್ದರೆ ನಿನ್ನ ಗಂಟಲಿಗೆ ಏನ್ ಮಾಡು? ನೀನು ಕತ್ತಿಯನ್ನು ಇಡು. ನೀನು ಭೋಜನ ಪ್ರಿಯನಾಗಿದ್ರೆ ಕತ್ತಿಯನ್ನು ಇಡು. ಬೇರೆ ತಿನ್ನೋದಕ್ಕೆ ಹೋಯ್ಕೋಬೇಡ, ತಿನ್ನೋದಕ್ಕೆ ಓಡಬೇಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಊಟ ಹೆಂಗೆ ನಿದ್ದೆಯನ್ನು ತ್ಯಾಗ ಮಾಡ್ತೀಯೋ ಹಂಗೆ ಕೆಲವೊಂದು ಊಟಗಳನ್ನು ಕೂಡ ಏನು ಮಾಡಬೇಕು? ನೀನು ತ್ಯಾಗ ಮಾಡಬೇಕು.
ಊಟ ಸಿಗತ್ತಂದ್ರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಆಮೇಲೆ ಹೊಟ್ಟೆ ಕೆಟ್ಟತ್ರಿ, ಅಸಿಡಿಟಿ ಆಯ್ತ್ರಿ, ಜೀರ್ಣನೇ ಆಗ್ತಾ ಇಲ್ರಿ. ಆಮೇಲೆ ತಿನ್ನಬೇಡ ಅಂತ ಹೇಳಿದ್ರಲ್ಲ ದೇವರು, ಹೇಳೋಣ ಇಲ್ಲ? ಈ ಅಮೃತನೇ ಇರಲಿ, ಗಂಟ್ಲು ಇಟ್ಕೊಂಡ್ ಬಿಡು, ಬೇಡ ನಿನಗೆ, ಅದು ಆರೋಗ್ಯ ಕೆಟ್ಟದು, ತಿನ್ನಬೇಡ. ಅದಕ್ಕೆ ಗಂಟ್ಲಿಗೆ ಏನಿಡ, ಕತ್ತಿ ಇಟ್ಕೋ, ಚಾಕು ಇಟ್ಕೋ, ತಿನ್ನಬೇಡ. ಅತೀ ಇಷ್ಟಪಟ್ಟು ತಿಂದು ತಿಂದು ಆಮೇಲೆ ಏನು ಮಾಡಬೇಡ, ನೀನು ಒದ್ದಾಡಬೇಡ. ಆಮೇಲೆ ಅಲ್ಲೆಲ್ಲೂಯ್ಯ. ಆಮೇಲೆ ಶುಗರ್ ಬಂತು, ಮೊಣಕಾಲು ನೋವು ಬಂತು ಅಂತೇಳಿ ಒದ್ದಾಡೋದು, ಆಮೇಲೆ ತಿನ್ನೋಕ್ಕೂ ಬರೋದಿಲ್ಲ. ದವಾಖಾನಿಗೆ ಹೋಗಿ ಬೇರೆ ಟ್ರಿಪ್ಸೋ ಅಲ್ಲೆಲ್ಲೂಯ್ಯ. ಬೇಕಾ? ಇದನ್ನು ಬಿಟ್ಟಿದ್ರೆ ಇದು ಬೇಕಾಗಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ಎಲ್ಲ ಇದು ಬೇಕಂದ್ರೆ ಇದು ಎಷ್ಟು ಬೇಕಂತ ತಿನ್ನೋ, ಕೊನೆಗೆ ಇದರಲ್ಲೇ ಹೋಗ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ನಾವು ದೇವರ ಮಕ್ಕಳು, ದೇವರ ವಾಕ್ಯದಲ್ಲಿ ಎಚ್ಚರಿಸ್ತಾ ಇದ್ದಾನೆ, ನಾವು ಗಂಟ್ಲಿಗೆ ಕಟ್ಟಿನ ಇಟ್ಕೋಬೇಕು. ಎದು ನಮಗೆ ಯೋಗ್ಯನೋ ಅದನ್ನು ಮಾತ್ರ ತಿನ್ನಬೇಕು, ಎದು ಯೋಗ್ಯ ಇಲ್ಲವೋ ಅದು ತಿನ್ನಬೇಡ. ಸಿಗತ್ತೆ ಅಂತ ಹೇಳಿ, ಕರೀತಾರಂತ ಹೇಳಿ ಹೋಗಿ 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 ಏನು ಮಾಡಬೇಡ್ರಿ, ಸಮಯವನ್ನು ವ್ಯರ್ಥ ಮಾಡ್ಕೋಬೇಡ್ರಿ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಇದೆಲ್ಲ ಕಂಚೊಳಗೆ ಇರಬೇಕು, ಶುದ್ಧತೆ ತುಂಬ ಅವಶ್ಯ. ಆಮೇಲೆ ಅಲ್ಲೆಲ್ಲ ಊಟ ಮಾಡುವಾಗ ಎದು ಒಳ್ಳೇದು ಅದನ್ನು ತಿನ್ನೋಣ, ಎದು ಯೋಗ್ಯವೋ ಅದು ತಿನ್ನೋಣ, ಎದು ಸರಿನೋ ಅದು ತಿನ್ನೋಣ. ಅಲ್ಲಲ್ವಯ್ಯ. ಈಗ ಎಗ್ ರೈಸ್ ಅಂಗಡಿ ಅಂದ್ರೆ ಗಡದಲ್ಲಿ ಸಿಕ್ಕಾಪಟ್ಟೆ ಆಗ್ಬಿಟ್ಟೆ, ಪಲಾವ್ ಅಂಗಡಿನೂ ಸಿಕ್ಕಾಪಟ್ಟೆ ಆಗ್ಬಿಟ್ಟೆ, ನಾಷ್ಟ ಅಂಗಡಿ ಸಿಕ್ಕಾಪಟ್ಟೆ ಆಗ್ಬಿಟ್ಟೆ. ಮನೇಲಿ ಅಡುಗೆನೇ ಇಲ್ಲ. ಹೋಗೋದು 20 ರೂಪಾಯಿ ಕೊಡೋದು ಹೊಡಿಯೋದು, ಹೋಗೋದು 20 ರೂಪಾಯಿ ಕೊಡೋದು ಹೊಡಿಯೋದು, ಹೋಗೋದು 20 ರೂಪಾಯಿ ಕೊಡೋದು ಹೊಡಿಯೋದು, ಆಮೇಲೆ ಹೊಡ್ಕೊಳ್ಳೋದು, ನನಗೆ ಅದು ಬಂತು ರೀ ಇದು ಬಂತು ರೀ ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಪ್ರಿಯರೇ, ಇವತ್ತು ಸಮಯ ಸಿಕ್ಕುವಾಗ ಒಳ್ಳೇದನ್ನ ಅಡಿಗೆ ಮಾಡಿ ತಿನ್ನೋಣ. ದೇವರು ನಮಗೆಲ್ಲ ಅನುಕೂಲತೆ ಕೊಟ್ಟಿದ್ದಾನೆ. ಅಲ್ಲೆಲ್ಲೂ ಇದು ದೇವರ ಆಲಯ, ಇದು ನಾವೇ ಏನು ಮಾಡಬಾರದು, ಕೆಡಿಸಬಾರದು. ಅಲ್ಲೆಲ್ಲೂಯ್ಯ. ಅನಾರೋಗ್ಯ ಬಂದರೆ ಎಷ್ಟು ಪೇಚಾಡ್ತೀವಿ, ಒಂದು ತಲೆನೋವು ಬಂದರೆ ಎಷ್ಟು ಪೇಚಾಡ್ತೀವಿ, ಒಂದು ಹೃದಯ ನೋವು ಬಂದರೆ ಎಷ್ಟು ಒದ್ದಾಡ್ತೇವೆ. ಅಲ್ಲೆಲ್ಲೂ ಇದೆಲ್ಲ ಬರಬಾರ್ದಂದ್ರೆ ನಾವು ಹೆಂಗಿರಬೇಕು, ಶುದ್ಧವಾಗಿರಬೇಕು. ಶರೀರ ಶುದ್ಧವಾಗಿರಬೇಕು, ಬಾಯಿ ಶುದ್ಧವಾಗಿರಬೇಕು, ತಿನ್ನೋ ಆಹಾರ ಹೆಂಗಿರಬೇಕು, ಶುದ್ಧವಾಗಿರಬೇಕು. ಪಕ್ಕದಲ್ಲಿ ಕೈ ಹಿಡಿದು ಹೇಳ್ರಿ, ಒಳ್ಳೇದನ್ನು ಊಟ ಮಾಡ್ರಿ, ಒಳ್ಳೇದನ್ನು ಮಾತ್ರ ಊಟ ಮಾಡ್ರಿ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಯಾಕಂದ್ರೆ ಬೇಡವಾಗಿದ್ದೆಲ್ಲ ಏನು ಮಾಡೋಣ, ನಾವು ಬಿಟ್ಟು ಬಿಡೋಣ. ಅದಿದ್ರೆ ನಮ್ಮ ಆರೋಗ್ಯ ಕೇಡು, ನಾವು ಆಶೀರ್ವಾದ ಬರಲಿಕ್ಕೆ ಸಾಧ್ಯ ಇಲ್ಲ. ಮೈಗಳು ನಂಗೆ ಮಾಡ್ತಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ? ಮೈಗಳು ಏನು ಮಾಡ್ತಾನೆ, ಅಡಿಗೆ ಮಾಡ್ಲಿಕ್ಕೆ ಬೇಸರ ಮಾಡ್ಕೊಂಡು ಹೊರಗೆ ತರಿಸ್ಕೊಂಡು ತಿಂತಾನೆ. ಆದರೆ ಅದು ಅವನಿಗೆ ಅನಾರೋಗ್ಯವನ್ನು ತಂದು ಕೊಡುತ್ತೆ. ಅಲ್ಲೆಲ್ಲೂಯ್ಯ. ಆದರೆ ಚುರುಕೆ ಕೈ ಇಲ್ಲವನ್ನು ಕಷ್ಟ ಆದರೂ ಪರವಾಗಿಲ್ಲ, ಅಡಿಗೆ ಮಾಡಿ ಊಟ ಮಾಡ್ತಾನೆ, ಅದು ಆರೋಗ್ಯವನ್ನು ತಂದು ಕೊಡುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಾವು ಹೆಂಗಿರಬೇಕು, ಶುದ್ಧವಾಗಿರಬೇಕು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಎಬ್ರೆಯ ಪುಸ್ತಕ 6ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನಲ್ಲಿ ಹೇಳುವಂಥ ಮಾತೇನೆಂದರೆ, ನೀವು ನನ್ನನ್ನು ಹಿಂಬಾಲಿಸ್ರಿ ಎಂಬುದಾಗಿ. 6:11. ನೀವು ಅಲಕ್ಷ್ಯವಾಗಿರದೆ ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು ನಂಬಿಕೆಯಿಂದಲೂ ದೀರ್ಘ ಶಾಂತತೆಯಿಂದಲೂ ಧರಿಸಿಕೊಂಡವರಾಗಿರುವವರನ್ನ ಹಿಂಬಾಲಿಸುವಂಥವರಾಗಿರ್ರಿ. ಆಮೇಲೆ ಹಲ್ಲೆಲೂಯಾ. ಏನು ಮಾಡಬೇಕು ನಾವು? ಒಳ್ಳೆಯವ್ರನ್ನ ಹಿಂಬಾಲಿಸ್ಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನಾವು ಒಳ್ಳೆಯವ್ರನ್ನ ಏನು ಮಾಡ್ಬೇಕ್ರಿ? ಹಿಂಬಾಲಿಸುವಂಥವರಾಗಿರ್ಬೇಕು. ಯಾರು ಒಳ್ಳೆಯದನ್ನು ಮಾಡ್ತಾರೆ, ಯಾರು ಒಳ್ಳೆ ದಾರಿಯಲ್ಲಿ ನಡೀತಾರೆ, ಯಾರೆಲ್ಲ ಈ ಲೋಕಕ್ಕೆ ಒಳ್ಳೆಯವರಾಗಿದ್ದಾರೋ ಅವರ ಮಾರ್ಗಗಳನ್ನು ಹಿಡಿದು ಹೋಗುವಂಥವರಾಗಿರಬೇಕು. ಹಲ್ಲೆಲೂಯಾ. ಒಳ್ಳೆಯವ್ರ ಜೊತೆಗೆ ಸೇರಿದ್ರೆ ನಾವೇನಾಗ್ತೇವೆ? ಒಳ್ಳೆಯವರಾಗ್ತೀವಿ. ಕೆಟ್ಟವ್ರ ಸಂಗಡ ಸೇರಿದ್ರೆ ಏನಪ್ಪ ಗೋಪಾಲ, ಏನಾಗ್ತೀವಿ ನಾವು? ಕೆಟ್ಟವರಾಗ್ತೀವಿ. ಹಲ್ಲೆಲೂಯಾ. ಸೊ ಯಾರ ಸಂಗಡ ಸೇರ್ಬೇಕು ನಾವು? ಏನೋ ಹೆಂಕನ ಯಾರ ಸಂಗಡ ಸೇರ್ಬೇಕು? ಒಳ್ಳೆಯವರ ಸಂಗಡ. ಒಳ್ಳೆಯವರ ಸಹವಾಸವು ಒಳ್ಳೆ ದಾರಿಯಲ್ಲಿ ನಡೆಸುತ್ತೆ, ಕೆಟ್ಟವರ ಸಹವಾಸವು ಕೆಟ್ಟ ದಾರಿಯಲ್ಲಿ ನಡೆಸುತ್ತದೆ. ಆಮೆನ್. ಸೊ ಅದಕ್ಕೆ ನಂಬಿಕೆಯಲ್ಲಿಯೂ ದೀರ್ಘ ಶಾಂತಿಯಲ್ಲಿಯೂ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಕಾಯ್ತಾ ಇರ್ತಾರಲ್ಲ, ಅಂಥವ್ರನ್ನ ಹಿಂಬಾಲಿಸ್ರಿ ಅಂತ ಹೇಳಿ ದೇವರ ವಾಕ್ಯದಲ್ಲಿ ಇದೆ. ಆಮೆನ್. ಹಲ್ಲೆಲೂಯಾ. ಸೋಮಾರಿತನ ನಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ, ಯಾರೆಲ್ಲ ಚುರುಕಾಗಿ ಕೆಲಸ ಮಾಡ್ತಾರೆ, ಯಾರೆಲ್ಲ ವೇಗವಾಗಿ ಕೆಲಸ ಮಾಡ್ತಾರೆ, ಯಾರೆಲ್ಲ ಓಡಾಡ್ತಾ ಇರ್ತಾರೆ, ಯಾರೆಲ್ಲ ದುಡಿತಾ ಇರ್ತಾರೋ ಅವ್ರು ನೋಡ್ರಿ, ಅವರಿಂದ ಏನೋ ನಾವು ಕಳಿಬೋದು. ಅವ್ರು ನೋಡಿ ನೋಡಿ ಉರ್ಕೊಳ್ಳೋದಲ್ಲ. ಆಮೇಲೆ ಹಲ್ಲೆಲೂಯಾ. ನೋಡ್ರಿ ಅಂದರೆ ಅನೇಕರು ಏನು ಮಾಡಿದ್ರು, ಹೆಂಗೆ ದುಡಿತಾನೆ ನೋಡು, ಹೆಂಗೆ ಓಡ್ತಾನೆ ನೋಡು, ಹೆಂಗೆ ಮಾಡ್ತಾನೆ ನೋಡು, ಹೆಂಗೆ ಆಗ್ತಾನೆ ನೋಡು, ಹಾಗೆ ನೀನು ಹಿಂಗೆ ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೊಂಡಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಅದು ನೋಡು, ಹೆಂಗೆ ಮಾಡ್ತಾನೆ ನೋಡು, ನಾವು ಮಾಡಲ್ಲ, ನಾನು ಹೋಗ್ತೀನಿ, ನಾನು ಮಾಡ್ತೀನಿ. ಅವ್ರು ನೋಡಿ ಕಳೀಬೇಕು, ಅವ್ರು ನೋಡಿ ಹುರ್ಕೋಬಾರ್ದು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಇವತ್ತು ನಾವು ಎಲ್ಲಿ ತಪ್ಪುತ್ತಾ ಇದ್ದೀವಿ ಎಲ್ಲ ಗೊತ್ತು ರೀ ನಮಗೆ, ಆದರೆ ಮಾಡೋಂಗಿಲ್ಲ ರೀ ನಾವು. ಆಮೇಲೆ ದೇವರು ಹೇಳಿದ್ದಾನೆ,
ನನ್ನನ್ನು ಹಿಂಬಾಲಿಸ್ರಿ, ಅಂಥವ್ರು ನೋಡಿ ಹಿಂಬಾಲಿಸ್ರಿ. ಈಗ ಒಳ್ಳೇದು ಯಾರು ಮಾಡ್ತಾ ಇದ್ದಾರೆ, ಯಾರು ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಸೀಕ್ರೆಟ್ ಏನು? ಅವ್ರು ಮಾತ್ರ ಹೆಂಗೆ ಇಷ್ಟು ವ್ಯಾಪಾರ ಮಾಡ್ತಾರೆ, ಇವ್ರು ಮಾತ್ರ ಹೆಂಗೆ ಚೆನ್ನಾಗಿ ದುಡಿತಾರೆ, ಇವ್ರು ಮಾತ್ರ ಹೆಂಗೆ ಚೆನ್ನಾಗಿ ಹೋಗ್ತಾರೆ, ಇವ್ರಿಗೆ ಮಾತ್ರ ಯಾಕೆ ಕೆಲಸಗಳು ಬರುತ್ತೆ, ಇವ್ರು ಮಾತ್ರ ಹಿಂಗಿರ್ತಾರೆ ಅಂತೇಳಿ ಅವ್ರು ನೋಡಬೇಕು. ಏನೋ ಒಂದು ಸೀಕ್ರೆಟ್ ಇದೆಲ್ಲ, ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ನಾವು ಫಾಲೋ ಮಾಡಬೇಕು. ಅಂದರೆ ಸೋಮಾರಿತನ ಮಾಡಿಬಿಟ್ಟು ಹೋಗುತ್ತೆ. ಅಲ್ಲೆಲೂಯ, ಅರ್ಥ ಆಯ್ತಲ್ಲ? ಒಳ್ಳೆಯವರನ್ನು ನೋಡಿ ಕಲೀರಿ, ಒಳ್ಳೆಯದನ್ನು ಮಾತ್ರ ಕಲೀರಿ. ಅಲ್ಲೆಲೂಯ, ಅಲ್ಲೆಲೂಯ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಕೀರ್ತನೆಗಾರನು 119ನೇ ಕೀರ್ತನೆ 68ನೇ ವಚನ, ಕೀರ್ತನೆ 119ನೇ ಕೀರ್ತನೆ ವಚನವು 68ನೇ ವಚನದಲ್ಲಿ ವಾಕ್ಯ ಹೆಂಗಿದೆ? 68ನೇ ವಚನ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರ ಮಾಡುವಂತ ದೇವರು. ಆಮೇಲೆ ಯಾವಾಗಲೂ ನನ್ನ ಬಾಯಿನಲ್ಲಿ ಈ ಶಬ್ದ ಬರ್ತಾ ಇರುತ್ತೆ. ಪ್ರಸಂಗ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತಾ ಇರುವಾಗ ನನ್ನ ಬಾಯಿನಲ್ಲಿ ಈ ಶಬ್ದ ಬರ್ತಾ ಇರುತ್ತೆ. ನೀವು ಎಷ್ಟು ಜನ ಗಮನಿಸಿದ್ರೋ ಗೊತ್ತಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರ ಮಾಡುವಂಥವನು. ಯಾಕಂದ್ರೆ ನಾನು ಅವನನ್ನು ಹಿಂಬಾಲಿಸ್ತಾ ಇದ್ದೇನೆ. ಅಲ್ಲ, ನನ್ನ ದೇವರು ಒಳ್ಳೆಯವನ್ರಿ, ಒಳ್ಳೆಯದನ್ನು ಮಾತ್ರ ಮಾಡ್ತಾ ಇದ್ದಾನೆ, ಕೆಟ್ಟದಕ್ಕೆ ಸಂಬಂಧಪಟ್ಟವನು ಅಲ್ಲ. ಈಗ ಅವನನ್ನು ನೋಡಿ ಅವನ ಮಾರ್ಗದಲ್ಲಿ ನಾವೇನು ಮಾಡಬೇಕು? ನಡೀಬೇಕು. ಆತನು ಇಡೀ ರಾತ್ರಿ ಗುಡ್ಡ ಹತ್ತಿ ಪ್ರಾರ್ಥನೆ ಮಾಡಿದ. ನಾವು ಯಾವ ಗುಡ್ಡ ಹತ್ತುತ್ತೀವಿ ಪ್ರಾರ್ಥನೆ ಮಾಡಲಿಕ್ಕೆ? ಹತ್ತುತ್ತೀವ? ಆಮೇಲೆ ಹಲ್ಲೆಲೂಯ, ನಾವು ಈ ಗುಡ್ಡ ಹತ್ತುತ್ತೀವಿ. ಹಲ್ಲೆಲೂಯ, ಹತ್ತಿ 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 ಹೋಗ್ತೀವಿ ಹೊರತು ಕೆಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಬೀಳ್ತೀವಿ ನೋಡ್ರಿ, ಆವಾಗ ಎಲ್ಲ ಹೋಗ್ಬಿಡುತ್ತೆ. ಆಮೇಲೆ ಹಲ್ಲೆಲೂಯ, ಅರ್ಥ ಆಯ್ತಲ್ಲ? ಅರ್ಥ ಆಯ್ತಲ್ಲ? ಸೊ ಯೇಸುಸ್ವಾಮಿ ಒಳ್ಳೆಯವರು, ಒಳ್ಳೆಯದನ್ನು ಮಾಡಿದ್ದಾರೆ, ಅವನನ್ನು ನಾವೇನು ಮಾಡಬೇಕು? ಹಿಂಬಾಲಿಸಬೇಕು. ಒಳ್ಳೆಯವ್ರನ್ನ ಹಿಂಬಾಲಿಸ್ರಿ, ನೀವು ಒಳ್ಳೆಯವರಾಗ್ತೀರಿ, ನಿಮ್ಮ ಆಶೀರ್ವಾದಗಳು ಕೂಡ ಹೆಚ್ಚಾಗಿ ಬರುವಂಥದ್ದಾಗಿದೆ. ಅಲ್ಲೆಲ್ಲೂಯ್ಯ. ಸೋಮಾರಿತನ ಹೋಗ್ಬೇಕಂದ್ರೆ ಇದೆಲ್ಲ ನೀವು ಮಾಡಬೇಕು. ಅಲ್ಲೆಲ್ಲೂಯ್ಯ. ಆಮೇಲೆ 5ನೇದಾಗಿ ನಾವು ನೋಡ್ತಾ ಇದ್ದೇವೆ. ಸೊ 4ನೇದಾಗಿ 1 ಪೇತ್ರ 2ನೇ ಅಧ್ಯಾಯ 12ನೇ ವಚನ. 1 ಪೇತ್ರ 2ನೇ ಅಧ್ಯಾಯ 12ನೇ ವಚನ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಯೋಗ್ಯವಾಗಿರಲಿ. ನಿಮ್ಮ ನಡವಳಿಕೆಯು ಅನ್ಯ ಜನರ ಮಧ್ಯದಲ್ಲಿ ಹೆಂಗಿರಲಿ? ಯೋಗ್ಯವಾಗಿರಲಿ. ಯಾವಾಗಲೂ ನಾವು ಹೆಂಗಿರಬೇಕಂದ್ರೆ ಯೋಗ್ಯವಾಗಿ ನಡೆದುಕೊಳ್ಳಬೇಕು. ಆಮೇಲೆ ಅಂದ್ರೆ ಕೆಟ್ಟದನ್ನು ಯೋಚನೆ ಮಾಡೋದನ್ನು ಬಿಟ್ಟು ಬಿಡ್ಬೇಕು. ಗಮನಿಸ್ತಾ ಇದ್ದೀರಲ್ಲ? ನಮ್ಮಲ್ಲಿ ಕೆಟ್ಟದ್ದು ಯೋಚನೆ ಮಾಡೋದನ್ನ ಏನು ಮಾಡಬೇಕು? ನಾವು ಬಿಡಬೇಕು. ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಿ ನಡೆಯುವಾಗ ಯೋಗ್ಯವಾಗಿರ್ತೇವೆ. ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ? 4ನೇದಾಗಿ ನಾವು ಏನು ಮಾಡಬೇಕಂದ್ರೆ ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಬೇಕು. ನೆಗೆಟಿವ್ ಥಿಂಕಿಂಗನ್ನು ಬಿಟ್ಟು ಬಿಡಬೇಕು. ಅಲ್ಲೆಲ್ಲೂಯ್ಯ. ಅಯ್ಯೋ ಹಿಂಗಾಗ್ಬಿಟ್ರೆ, ಅಯ್ಯೋ ಹಂಗಾಗ್ಬಿಟ್ರೆ, ಅಯ್ಯೋ ನಾ ಬೈಕ್ನಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿಬಿಟ್ರೆ, ನಾ ಬಸ್ನಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿಬಿಟ್ರೆ, ನೀವು ಹೋಗೋದೇ ಇಲ್ಲ, ಮನೆ ಬಿಡೋದೇ ಇಲ್ಲ, ಉದ್ಧಾರ ಆಗೋದೇ ಇಲ್ಲ. ಆಮೇಲೆ ಹಲ್ಲೆಲೂಯ, ನನ್ನ ಕಾಯುವ ದೇವರು ನನ್ನ ಸಂಗಡ ಇದ್ದಾನೆ ಅಂತ ಹೇಳಿ ನಂಬಿಕೆಯಲ್ಲಿ ಮುಂದೆ ಹೋಗೋ, ಬರೋ ಅನಾಹುತ ಕೂಡ ದೂರ ಆಗತ್ತೆ. ಆಮೇಲೆ ಒಂದಿನ ಒಂದು ಸೇವಕರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆ ಬಸ್ಸು ಒಂದು ದೊಡ್ಡ ಮರಕ್ಕೆ ಹೋಗಿ ಏನಾಗ್ಬಿಟ್ಟೈತಿ? ಗುದ್ದು ಬಿಟ್ಟೈತಿ. ಗುದ್ದಿದೆ, ಆದರೆ ಯಾರಿಗೂ ಏನು ತೊಂದರೆ ಆಗಿಲ್ಲ, ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಆವಾಗ ಆ ಗುಂಪಿನಲ್ಲಿ ಇದ್ದವರು ಒಬ್ರು ಹೇಳಿದ್ರಂತೆ, ಯಪ್ಪ, ಯಾವನೊಂದು ಒಳ್ಳೆ ಮನುಷ್ಯ ಬಸ್ನಲ್ಲಿ ಇದ್ದಾನೆ, ಅದಕ್ಕೆ ನಾವೆಲ್ಲ ಬಚಾವಾಗಿದ್ದೀವಿ. ಅಲ್ಲಿ ಒಂದು ಪಾಸ್ಟ್ ಇದ್ರು. ಆಮೇಲೆ ಅಲ್ಲಿ ಆ ಬಸ್ನಲ್ಲಿ ಒಬ್ಬ ಪಾಸ್ಟ್ ಇದ್ರಂತೆ. ಆ ಪಾಸ್ಟ್ಗೆ ಶಬ್ದ ಬಿತ್ತು. ಆಮೇಲೆ ಅವಾಗ ಅದನ್ನ ಇಟ್ಕೊಂಡು ಹೇಳಿದ್ರು, ಯಾರು ಇಲ್ಲಪ್ಪ, ನನ್ನೊಂದಿಗೆ ಯೇಸು ಸ್ವಾಮಿ ಇದ್ದಾನೆ. ಅಲ್ಲೆಲ್ಲೂಯ್ಯ, ಹಾಗಾಗಿ ಬಚಾವಾಗಿವಿ. ಅಲ್ಲೆಲ್ಲೂಯ್ಯ. ಒಳ್ಳೆ ಥಿಂಕಿಂಗ್. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ನೆಗೆಟಿವ್ ಥಿಂಕಿಂಗ್ನಲ್ಲಿ ಹೋದ್ರೆ ನೆಗೆಟಿವೇ ಆಗತ್ತೆ, ಒಳ್ಳೆ ಥಿಂಕಿಂಗ್ನಲ್ಲಿ ಹೋದ್ರೆ ಒಳ್ಳೇದೇ ಆಗುವಂಥದ್ದಾಗಿದೆ. ಸೊ ನಮ್ಮ ಆಲೋಚನೆಗಳು ಹೆಂಗಿರಬೇಕು? ಒಳ್ಳೇದಾಗಿರ್ಬೇಕು. ಕೆಟ್ಟದನ್ನ ಆಲೋಚನೆ ಮಾಡೋದನ್ನ ಬಿಟ್ಟು ಬಿಡ್ರಿ. ಎಲ್ಲರೂ ಅನೇಕರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಕೆಟ್ಟದನ್ನ ಕಳಿಸ್ತಾರೆ, ಅದರಲ್ಲಿರುವಂಥ ಒಳ್ಳೇದನ್ನ ಕಲಿಬೇಕು ನಾವು. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಕಾಲು ಜಾರತ್ತಂದ್ರೆ ಕಾಲು ಜಾರತ್ತೆ. ಅಲ್ಲೆಲ್ಲೂಯ್ಯ. ಕೆಲವ್ರು ಏನು ಮಾಡ್ತಾರೆ, ಹೋಗ್ಬೇಡ್ರ ಕಾಲು ಜಾರ್ತಾವ, ಅಲ್ಲೆಲ್ಲೂಯ್ಯ ಅಂತೇಳಿ ಹೋಗೋದನ್ನು ಬಿಡಿಸ್ತಾರೆ. ಆದರೆ ಇನ್ನು ಕೆಲವರು ನೋಡ್ಕೊಂಡು ಹೋಗೋರು ಕಾಲು ಜಾರತ್ತೆ. ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆಯಾ? ಹೋಗ್ಬೇಡ್ರು ಅಂದರೆ ನೆಗೆಟಿವ್, ಹೋಗ್ರೋ ನೋಡ್ಕೊಂಡು ಹೋಗ್ರೋ ಅದು ಪಾಸಿಟಿವ್. ಆಮೇಲೆ ಅಲ್ಲೆಲ್ಲೂ ಎದ್ದು ಧೈರ್ಯ ಪಡಿಸುತ್ತೆ. ಯಪ್ಪ ಜಾರತ್ತೆ ಬಿಡು, ನಾವು ಹೋಗೋಂಗಿಲ್ಲ. ಜಾರತ್ತೆ, ಅದನ್ನು ನೋಡಿ ಹೋಗ್ಬೇಕು. ವ್ಯತ್ಯಾಸ ಇದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ನಾವು ಏನೇ ಮಾಡಲಿ ಒಳ್ಳೇದನ್ನು ಮಾತ್ರ ತಗೋಬೇಕು.
ಬೇಡ ಬಿಡಪ್ಪ, ಅಲ್ಲಿ ಹೋದ್ರೆ ನಾನು ಬೀಳ್ತೀನಿ. ಇಲ್ಲ, ಅಲ್ಲಿ ಹೋದರೆ ಬೀಳ್ತೀವಿ, ಸೂಕ್ಷ್ಮವಾಗಿ ಹೋಗ್ಬೇಕು ಅನ್ನುವಾಗ ಜೋಪಾನ ಸ್ವಲ್ಪ ಜಾಸ್ತಿ ಆಗುತ್ತೆ, ಕಾಳಜಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಚ್ಚರಿಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ ನಡಿತೀವಿ, ಕಳಿತೀವಿ, ಉದ್ಧಾರ ಆಗ್ತೀವಿ. ಆಮೇಲೆ ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಕೆಟ್ಟದನ್ನು ಯೋಚನೆ ಮಾಡೋದನ್ನು ಬಿಟ್ಟು ಕೆಟ್ಟದ್ರಲ್ಲಿ ಏನು ಒಳ್ಳೇದಿದೆ ಅದನ್ನು ಯೋಚನೆ ಮಾಡ್ಕೊಂಡು ನಡೆಯುವಾಗ ನಾವು ಸೋಮಾರಿತನದಿಂದ ಹೊರಗೆ ಬರುತ್ತೇವೆ. ಆಮೇಲೆ ಅಲ್ಲೆಲ್ಲೂಯ್ಯ ಅರ್ಥ ಆಯ್ತಲ್ಲ. 25ನೇ ವಚನ ಅದೇ ಅಧ್ಯಾಯದಲ್ಲಿ. ನೀವು ಕುರಿಗಳಂತೆ ದಾರಿ ತಪ್ಪಿದವರಾಗಿದ್ದೀರಿ, ಆದರೆ ಈಗ ಅಲ್ಲೆಲ್ಲೂಯ್ಯ ಈಗ ಯಾರ ಬಳಿಗೆ ಬಂದಿದ್ರಿ? ನೀವು ಫಸ್ಟ್ ದಾರಿ ತಪ್ಪಿ ಹೋಗಿದ್ರಿ, ಕೆಟ್ಟು ಹೋಗಿದ್ರಿ. ಆದ್ರೆ ಈಗ ನಿಮ್ಮ ಕುರುಬನು, ಕಾಯುವಂತವನು, ರಕ್ಷಕನು, ತೃಪ್ತಿಗೊಳಿಸುವಂತ ದೇವರನ್ನು ಹುಡುಕಿಕೊಂಡು ಬಂದಿದ್ದೀರಿ. ಈಗ ನಿಮ್ಮ ನಡವಳಿಕೆ ಗಮನ ಎಲ್ಲವೂ ಆತನ ಮೇಲೆ ಇರಲಿ, ಒಳ್ಳೆಯದರ ಮೇಲೆ ಇರಲಿ. ಆತ ನಿಮ್ಮನ್ನು ನಡೆಸ್ತಾ ಇರ್ತಾನೆ. ನೀನು ಒಳ್ಳೆ ಮೈಂಡ್ ನಲ್ಲಿ ಹೋಗ್ತಾ ಇರು, ಕೆಟ್ಟದೆಲ್ಲ ಅವನಿಗೆ ಸಂಬಂಧಪಡುತ್ತೆ. ಅಲ್ಲೆಲ್ಲೂಯ್ಯ ನಿಮ್ಮ ಎಲ್ಲಾ ಚಿಂತೆ ಭಾರಗಳನ್ನ ನನ್ನ ಮೇಲೆ ಹಾಕ್ರಿ ಅಂತ ಯೇಸುಸ್ವಾಮಿ ಹೇಳಿದಾನೆ. ಸೊ ನಾ ಕೆಟ್ಟದೆಲ್ಲ ಹಾಕೋಣ. ಯಪ್ಪ ನೀ ನೋಡ್ಕೊಪ್ಪ, ನಾನು ಹೋಗ್ತೀನಪ್ಪ, ನೀ ನೋಡ್ಕೋ, ಏನೇನು ನಡೀಲಿ ನೀನು ಹೋಗ್ತೀನಿ, ನೋಡ್ಕೋ ಅಂತೇಳಿ ಜವಾಬ್ದಾರಿನ ಅವನಿಗೆ ಕೊಟ್ಟು ನಾವು ಮುಂದೆ ಹೋದ್ರೆ ಅವ ನಮಗೆ ತುಂಬಾ ಜೋಪಾನವಾಗಿ ನೋಡ್ತಾ ಇರ್ತಾನೆ, ಮಾರ್ಗಗಳನ್ನು ಸರಾಗ ಮಾಡುತ್ತಾನೆ. ಆಮೇಲೆ ಅಲ್ಲಲ್ಲೂಯ್ಯ. ಸೊ ದೇವರು ಒಳ್ಳೆಯದನ್ನ ಮಾತ್ರ ನಮಗೆ ಅಲ್ಲಿ ಇಟ್ಟಿರ್ತಾನೆ, ಅದನ್ನ ಮಾತ್ರ ಆರಿಸ್ಕೊಂಡು ಹೋದ್ರೆ ಸಾಕು, ನಮ್ಮನ್ನ ಕಾಯ್ಲಿಕ್ಕೆ ದೇವರು ಇರ್ತಾನೆ. ಸೊ ಕೆಟ್ಟ ಆಲೋಚನೆ ಮಾಡೋದನ್ನ ಬಿಟ್ಟು ಬಿಡ್ಬೇಕು. ಅಲ್ಲೆಲ್ಲೂಯ್ಯ. ನಾವು ಕೂಟ ಇಟ್ಟಿರ್ತೀವಿ, ಹೌದಲ್ವಾ? ಮಳೆಗಾಲದಲ್ಲಿಯೇ ಕೂಟ ಇಡ್ರಿ, ಬೇಸಿಗೆಲ್ಲ ಕೂಟ ಇಡ್ರಿ, ನಮ್ಮ ಕೂಟಗಳೆಲ್ಲ ಚೆನ್ನಾಗೇ ನಡೆಯುತ್ತೆ. ಯಾಕೆ ನೋಡ್ರಿ, ಕೂಟಕ್ಕೆ ಹಿಂದಿನ ದಿನನೂ ಮಳೆ ಬಂದಿರ್ತಾವ, ಕೂಟ ಆದ್ಮೇಲೂ ಮಳೆ ಬರ್ತಾವ. ಆದ್ರೆ ಕೂಟದ ಟೈಮ್ನಲ್ಲಿ ವಾತಾವರಣ ಅನುಕೂಲವಾಗಿರುತ್ತೆ. ಯಾಕ? ಏನೇ ನಡೀಲಿಯಪ್ಪ, ಕೂಟ ನಡೆಸ್ತೀವಿ, ನೀನು ನೋಡ್ಕೊ ಆಮೇಲೆ ಅಂತ ಹೇಳಿ ನಾವು ನಡೆಸ್ತೀವಲ್ಲ, ದೇವ ನಮಗೆ ಅನುಕೂಲ ಮಾಡುತ್ತಾನೆ. ಅಲ್ಲೆಲ್ಲೂಯ್ಯ. ಸೊ ಆ ಒಳ್ಳೆ ಥಿಂಕಿಂಗ್ ಇರಬೇಕು ನಮಗೆ. ಅಯ್ಯೋ ಇದು ಮಳೆಗಾಲ, ಮದುವೆ ಮಾಡೋದೇ ಬೇಡ, ಇದು ಬೇಸಿಗೆಗಾಲ, ಮದುವೆ ಮಾಡೋದೇ ಬೇಡ ಅಂತ ಹೇಳಿದ್ರೆ ಹೆಂಗೆ? ಆಮೇಲೆ ಅಲ್ಲೆಲ್ಲೂಯ್ಯ. ಕಾಲ ಬರುವಾಗ, ಆಗುವ ಸಮಯದಲ್ಲಿ ಎಲ್ಲ ಆಗುವಾಗ ದೇವರ ಅನುಕೂಲ ಮಾಡಿಕೊಡುತ್ತಾನೆ. ಅಲ್ಲೆಲ್ಲೂಯ್ಯ. ನೀ ಒಂದು ವೇಳೆ ಬೇಸಿಗೆಯಲ್ಲಿಯೇ ನೀ ಮದುವೆ ಇಡು, ಮಳೆ ಬರ್ಬೇಕಂದ್ರೆ ಅವಾಗಲೂ ಮಳೆ ಬಂದೇ ಬರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ್ರೆ ದೇವರ ನಂಬಿ ನೀ ಕೆಲಸ ಮಾಡು, ಹೆಂಗೆ ಇರಲಿ ಎಲ್ಲ ವಾತಾವರಣ ಅನುಕೂಲ ಆಗುತ್ತೆ. ಒಳ್ಳೆ ಥಿಂಕಿಂಗ್ ಇರ್ಬೇಕು ನಮಗೆ, ನೆಗೆಟಿವ್ ಥಿಂಕಿಂಗ್ ತೆಗೆದಾಗ. ಅರ್ಥ ಆಯ್ತಲ್ಲ. ಸೊ ಇದನ್ನ ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ಒಳ್ಳೇದನ್ನ ಯೋಚನೆ ಮಾಡ್ರಿ, ಕೆಟ್ಟದನ್ನ ಬಿಟ್ಟು ಬಿಡ್ರಿ. ಕೊನೆಯದಾಗಿ 5ನೇದಾಗಿ ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 10ನೇ ಅಧ್ಯಾಯ 4ನೇ ವಚನ. ಜೋಳಿಗೈ ದರಿದ್ರ, ಚುರುಕುಗೈಯೋ ಐಶ್ವರ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಏನಂತ ಹೇಳಿದೆ? ಜೋಳಿಗೈ. ಬೇರೆ ಟ್ರಾನ್ಸ್ಲೇಷನ್ 10ನೇ ಅಧ್ಯಾಯ 4ನೇ ವಚನ. ಬಿಗಿ ಇಲ್ಲದ ಕೈಯಿಂದ ವ್ಯಾಪಾರ ಮಾಡುವವನು ದರಿದ್ರನಾಗ್ತಾನೆ. ಬಿಗಿ ಇಲ್ಲದ ಕೈಯಿಂದ ವ್ಯಾಪಾರ ಮಾಡುವವನು ದರಿದ್ರನಾಗ್ತಾನೆ. ವಾಕ್ಯ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಬಿಗಿ ಇಲ್ಲದ ಕೈಯಿಂದ ವ್ಯಾಪಾರ ಮಾಡುವವನು ದರಿದ್ರನಾಗ್ತಾನೆ. ಕಂಟಿನ್ಯೂ ಮಾಡೋಣ. ಆದರೆ ಚುರುಕಾದ ಕೈ ಐಶ್ವರ್ಯವನ್ನು ಸಂಪಾದನೆ ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಕೊನೆಯದಾಗಿ ದೇವರು ಎಷ್ಟು ಚೆನ್ನಾಗಿ ವಾಕ್ಯ ಕೊಟ್ಟಿದ್ದಾನೆ. ಈ ಟ್ರಾನ್ಸ್ಲೇಷನ್ ನನಗೆ ತುಂಬಾ ಇಷ್ಟ, ಅದಕ್ಕೆ ಯಾವಾಗ ಆ ಬೈಬಲ್ ನನಗೆ ಬೇಕು ಅಂತೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಜೋಳಿಗೈಗಿಂತ ಬಿಗಿ ಹಿಡಿಯದ ಕೈ. ಹಲ್ಲೆಲೂಯಾ. ಎಲ್ಲದರಲ್ಲಿ ಏನಿರ್ಬೇಕ್ರಿ? ಬಿಗಿ ಇರಬೇಕು. ಬಿಗಿ ಇದ್ರೆ ಒಳ್ಳೇದು, ಬಿಟ್ರೆ ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ಸೊ ಬಿಗಿ ಹಿಡಿಯುವ ಕೈ ಏನ್ ತರತ್ತೆ? ಐಶ್ವರ್ಯ ತರತ್ತೆ. ಬಿಗಿ ಹಿಡಿಯದೇ ಇರುವ ಕೈ ದರಿದ್ರವನ್ನ ತರತ್ತೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ. ಸೊ ನಾವು ಯಾವಾಗಲೂ ಏನ್ ಮಾಡ್ಬೇಕು? ಚುರುಕಾಗಿರ್ಬೇಕು. ಹಲ್ಲೆಲೂಯಾ. ಜೋಳಿಗೈ ಉಳ್ಳವರಾಗಿರ್ಬಾರ್ದು. ಹಲ್ಲೆಲೂಯಾ. ಜೋಳಿಗೈ ಏನ್ ಕೊಡತ್ತಂತೆ? ದರಿದ್ರವನ್ನು ಉಂಟು ಮಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಬಿಗಿ ಹಿಡಿಯುವ ಕೈಯಾಗಿ ನಾವು ಇರಬೇಕು. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಬಿಗಿ ಇಲ್ಲದ ಕೈ ಏನ್ ಕೊಡತ್ತೆ? ನಿಮ್ಮ ವ್ಯಾಪಾರವನ್ನ ದರಿದ್ರ ಮಾಡಿಬಿಡುತ್ತೆ. ವ್ಯಾಪಾರ ಮಾಡ್ತೀಯಾ, ಏನು ಮೊಮ್ಮಕ್ಕಳೇ ನೀ ಶ್ರೀಮಂತನ ಆಗೋದಿಲ್ಲ.
10,000 ರೂಪಾಯಿ ಸಾಲ ತಗೊಂಡು 10,000 ರೂಪಾಯಿ ಮಾಲ್ ಹಾಕ್ಕೊಂಡು ಕುಂದ್ರೋದು ಬೇಡ. ನಿನ್ನ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿ ತಗೊಂಡೊಂದು ವ್ಯಾಪಾರ ಮಾಡು, ಅದರಲ್ಲಿ ದೇವ್ರು ಇನ್ನೂ ಉದ್ಧಾರ ಮಾಡ್ತಾನೆ. ಅವನ ದೊಡ್ಡ ಅಂಗಡಿ ಹಾಕ್ಯಾನ, ನಾನು ಹಾಕ್ತೀನಿ, ಅವ ಹಂಗೆ ಮಾಡೋಣ, ಅವನ ನೋಡಿ ನೋಡಿ ಮಾಡಿದ್ರೆ ಇನ್ನು ಉದ್ಧಾರ ಆಗೋದಿಲ್ಲ. ನಿನ್ನ ಹತ್ರ ಏನಿದೆ, ನಿನ್ನ ಹತ್ರ ಇರೋದ್ರಲ್ಲಿ ಬಿಗಿ ಇಡಿ, ಅದರಲ್ಲಿ ಇಟ್ಟುಕೊಂಡು ಮುಂದೆ ಹೋಗು. ಅದರಲ್ಲಿ ದೇವ್ರ ವ್ಯಾಪಾರದಲ್ಲಿ ಒಳ್ಳೆ ಆದಾಯವನ್ನು ಕೊಡುವಂಥವನಾಗಿದ್ದಾರೆ. ಆಮೇಲೆ ಅಲ್ಲೆಲ್ಲ ಪಕ್ಕದಲ್ಲಿದ್ದವ್ರು ಕೈ ಹಿಡ್ದು ಹೇಳ್ರಿ, ಬಿಗಿ ಹಿಡ್ದು ಜೀವನ ಮಾಡ್ರಿ, ಬಿಗಿ ಹಿಡ್ದು ಜೀವನ ಮಾಡ್ರಿ. ಆಮೇಲೆ ಅಲ್ಲೂಯ್ಯ. ಇರೋದ್ರಲ್ಲಿ ನೀವು ತೃಪ್ತಿ ಆಗ್ರಿ, ಇರೋದ್ರಲ್ಲಿ ಸಂಪಾದನೆ ಮಾಡ್ರಿ, ಇರೋದನ್ನ ಯೂಸ್ ಮಾಡ್ರಿ, ಅಂದ್ರೆ ಇನ್ನು ದೇವ್ರು ಜಾಸ್ತಿ ಕೊಡುತ್ತಾನ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಜೋಳಿಗೈ ದರಿದ್ರವನ್ನು ತರತ್ತ ಪ್ರಿಯರೇ, ಚುರುಕಿಗೈ ಇಲ್ಲವರಾಗಿರೋಣ. ಇರೋದನ್ನ ಯೂಸ್ ಮಾಡೋಣ, ಇರೋದನ್ನ ಬಳಸೋಣ, ಇರೋದನ್ನ ವ್ಯಾಪಾರ ಮಾಡೋಣ. ಆಮೇಲೆ ದೇವ್ರು ಇನ್ನು ಮುಂದೆ ತಗೊಳ್ಳಿಕ್ಕೆ ದೇವ್ರು ಏನ್ ಮಾಡ್ತಾನೆ? ಅನುಕೂಲ ಮಾಡುತ್ತಾನೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಇವತ್ತು ನಾವು ಏನೋ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ಕೆಲಸ ಮಾಡದೇ ಇರುವವನು ಏನ್ ಮಾಡಬಾರ್ದು? ದೇವ್ರ ವಾಕ್ಯ ಇದೆಯಾ ಇಲ್ವಾ? ಅಲ್ಲೆಲ್ಲೂಯ್ಯ. ಕೆಲಸ ಮಾಡದೇ ಇರುವವನು ಏನ್ ಮಾಡಬಾರದು? ಊಟ ಮಾಡಬಾರದು. ಆಮೇಲೆ ಏನಾದೊಂದು ಕೆಲಸ ಮಾಡ್ತಾನೆ ಇರ್ಬೇಕು. ಅಲ್ಲೆಲ್ಲೂಯ್ಯ. ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಷಪ್. ಖಾಲಿ ಕುಂತಿದ್ರೆ ಸೈತಾನ್ ಕಾರ್ಯ ಮಾಡ್ತಾನೆ. ನೀ ಖಾಲಿ ಕುಂದ್ರಬಾರ್ದಂದ್ರೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ಅಲ್ಲೆಲ್ಲೂಯ್ಯ. ಸೊ ನಮ್ಮ ಮನೇಲಿದ್ರೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ನನ್ನ ಮಕ್ಕಳ ಪ್ರಾಜೆಕ್ಟ್ ಬಂತಲ್ಲ, ಸೊ ಅವ್ರಿಗೆ ಏನೋ ಒಂದು ತಲೆ ಓಡಿಸ್ತಾನೆ ಇರ್ತೀನಿ, ಏನೋ ಒಂದು ಮಾಡ್ತಾನೆ ಇರ್ತೀನಿ, ಏನೋ ಒಂದು ಮಾಡ್ತಾನೆ ಇರ್ತೀನಿ. ಅಲ್ಲೂ ಎಲ್ಲ ವಾಕ್ಯದಲ್ಲಿ ಏನೋ ಒಂದು ಮೆಸೇಜ್ ಪ್ರಿಪೇರ್ ಮಾಡಬೇಕು, ಏನೋ ಒಂದು ಹಾಡು ಕಲಿಬೇಕು, ಏನೋ ಒಂದು ಮಾಡ್ತಾನೆ ಇರ್ತೀನಿ. ಅಲ್ಲಿ ಖಾಲಿ ಕುಂತು ಬಿಟ್ರೆ ಮುಗೀತು ಕಷ್ಟ. ಆಮೇಲೆ ಕೆಟ್ಟದ ಯೋಚನೆ ಮಾಡ್ತಾ ಇರ್ತೀನಿ. ಖಾಲಿ ಕುಂತು ಬಿಟ್ರೆ ದರಿದ್ರ ಬರತ್ತಾರೆ. ಖಾಲಿ ಕುಂತು ಬಿಟ್ರೆ ಏನೇನೋ ಯೋಚನೆ ಮಾಡ್ಕೊಂಡು ದಾರಿ ತಪ್ಪಿ ಹೋಗ್ಬಿಡ್ತೀನಿ. ಅದಕ್ಕೆ ಮೈಂಡನ್ನು ಏನು ಮಾಡಬಾರ್ದು? ನಾವು ಖಾಲಿಯಾಗಿ ಬಿಡಬಾರ್ದು. ಏನೋ ಒಂದು ಕೆಲಸ ಹಾಕ್ತಾನೆ ಇರಬೇಕು. ಏನೋ ಒಂದು ಏನು ಮಾಡ್ಬೇಕ್ರಿ? ಕೆಲಸ, ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಸುಮ್ಮನೆ ಮಾತ್ರ ಇರಬಾರ್ದು. ಅರ್ಥ ಆಯ್ತಾ? ಅಲ್ಲೂಯ್ಯ. ಸೊ ಮನೆಯಲ್ಲಿ ಹೆಣ್ಮಕ್ಳು ಸುಮ್ಮನೆ ಏನೂ ಇರಬಾರ್ದು. ಏನೋ ಬಟ್ಟೆ ಹರಿದಿದೆಯಾ ಹೊಳಿತಾ ಕುಂದ್ರೋಣ, ಅಡಿಗೆ ಮಾಡ್ತಾ ಇರೋಣ, ಬಟ್ಟೆ ಹೊಂದಿಸ್ತಾನ, ಮನೆ ಸ್ವಚ್ಛ ಮಾಡೋಣ, ಏನೋ ಒಂದು ಒಟ್ಟೆ ಮನೆಯಲ್ಲಿ ಹೆಂಗಿರಬಾರ್ದು? ನಾವು ಖಾಲಿ ಕುತ್ಕೋಬಾರ್ದು, ದರಿದ್ರ ಬರುತ್ತೆ. ಆಮೇಲೆ ಅಲ್ಲೂಯ್ಯ. ಅದು ಪುರುಷನಾಗಿರಲಿ ಸ್ತ್ರೀ ಆಗಿರಲಿ, ಮನೆಯಲ್ಲಿ ಖಾಲಿ ಹಗಲೊತ್ತು ಮಾತ್ರ ಅಡ್ಡ ಬೀಳಬಾರ್ದು. ಹಗಲೊತ್ತು ಏನು ಮಾಡಬಾರ್ದು? ಅಲ್ಲೂಯ್ಯ. ಸೊ ನೆನ್ನೆ ಮಧ್ಯಾಹ್ನ ನನ್ನ ಹೆಂಡತಿ ಕರ್ತಿದ್ಲು, ಬರ್ರಿ ಬರ್ರಿ ಅಂತ. ಏನೋ ಆಯ್ತು ಅಂತ ಹೋಗಿ ನೋಡ್ತೀನಿ, ಸ್ವಲ್ಪ ಮಕ್ಕೊಳ್ರಿ, ಬೆಳಗ್ಗೆ ಬೇಗ ಎದ್ದಿರಲ್ಲ ಅಂತ ಹೇಳಿದ್ರು. ನಡಿಯೇ ಅಂತ ಹೇಳಿ ಬಂದನು. ಆಮೇಲೆ ನಾನು ಕೂಡ ಏನೋ ಆಯಿತು ಅಂದ್ಕೊಂಡು ಬಂದನು. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಯಾಕಂದರೆ ಅವಾಗ ನಾನು ಹೇಳಿದೆ, ನಾನು ಯಾವಾಗ ಅಗಳತ್ತು ಮಲಗೀನಿ ಅಂತೇಳಿ. ನೀವು ಪ್ರಯಾಣ ಎಲ್ಲ ಮಾಡಿ ಬಂದಾಗ ಒಂದು ಇಡೀ ದಿನ ಹೊರಗೆ ಬರೋದಿಲ್ಲ, ನೀವು ಹಂಗೆ ಮಕ್ಕೊಂಡಿರ್ತಿರಲ್ಲ ಅಂದ್ಲ. ಅದಕ್ಕೆ ನನ್ನ ಮಗ ಹೇಳಿದ, ಅಪ್ಪ ಯಾವಾಗಲೂ ಅಗಳತ್ತು ಮಲಗೋದೇ ಇಲ್ಲ. ಇವನೇ ಹೇಳಿದ. ಆಮೇಲೆ ಅವ್ರು ಯಾವಾಗ ಮಕ್ಕೊಂಡಿದ್ದಾರೆ? ಅವ್ರು ಅಗಳತ್ತು ಮಕ್ಕೊಂಡು ನಾನು ನೋಡೇ ಇಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದರೆ ಮಲಗೋದಕ್ಕಿಂತ ಏನೋ ಒಂದು ಮಾಡ್ತಾ ಇರಬೇಕು. ನಾವು ಏನೋ ಒಂದು ಯೋಚನೆ ಮಾಡ್ತಾ ಇರಬೇಕು, ಏನೋ ಒಂದು ಕಾರ್ಯ ಮಾಡ್ತಾ ಇರಬೇಕು, ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಅಂದರೆ ಸೋಮಾರಿತನ ನಮ್ಮಲ್ಲಿ ಬರೋದಿಲ್ಲ. ಒಂಚೂರು ಅಡ್ಡ ಬೀಳೋಣ ಅಂತ ಅಡ್ಡ ಬೀಳೋ 2 ತಾಸು ಎದ್ದು ಬರೋಂಗಿಲ್ಲ ನೀವು. ಆಮೇಲೆ ಕೆಲಸ ಕೆಟ್ಟು ಹೋಗುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಎಷ್ಟೋ ನೋಡಿರ್ತೀನಿ. ಅದಕ್ಕೆ ನಾನು ಎಂತೀನಿ ಸಾಯಂಕಾಲ ಬಂದ ತಕ್ಷಣ ಅಪ್ಪ ಒಂದು 10 ನಿಮಿಷ ಮಲಗ್ತೀನಿ ಅಂತಾನೆ. ಮಲಗಬೇಡ, ಎದ್ದೇಳು ಅಂತೀನಿ. ಆಮೇಲೆ 10 ನಿಮಿಷ ಅಂತ 2 ತಾಸು ಆಗ್ಬಿಡುತ್ತೆ, ಎದ್ದು ಬಿಡು, ಕೆಲಸ ಮಾಡಿ ಒಮ್ಮೆಕೆ ಹೋಗಿ ಮಲಗಂತೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಒಂದು ಚೂರು ಸುಖ ಬಯಸಿ ಹೋಗ್ತೀವಲ್ಲ, ಆ ಒಂದು ಚೂರು ನಮ್ಮನ್ನು ದರಿದ್ರಕ್ಕೆ ತಂದು ಬಿಡುತ್ತೆ. ಆಮೇಲೆ ಕಷ್ಟ ಆದ್ರೂ ಪರವಾಗಿಲ್ಲ, ಮಾಡಿ ಮುಗಿಸೇ ಬಿಡೋಣ ಅಂತೇಳಿ ಮುಂದಕ್ಕೆ ಹೋಗ್ತಾ ಇರಬೇಕು. ಏನೋ ಒಂದು ಕೆಲಸ ಮಾಡ್ರಿ, ಸುಮ್ಮನೆ ಮಾತ್ರ ಕುಂದ್ರಬೇಡ್ರಿ. ಇದನ್ನು ಮಾತ್ರ ಹಿಡ್ಕೊಂಡು ಕುಂದ್ರಬೇಡ್ರಿ. ಆಮೇಲೆ ಪೋರ್ತಿವಳನ್ನ ಹೆಂಡತಿ ಇವಳು. ಆಮೇಲೆ ಅದರಲ್ಲೂ ಇವಳ ಮಾತ್ರ ಏನು ಮಾಡಬೇಡ್ರಿ, ಹಿಡ್ಕೊಂಡು ಕುಂದ್ರಬೇಡ್ರಿ. ಇವಳನ್ನು ಹಿಡಿದ್ರೆ ಮುಗ್ದೇ ಬಿಡ್ತು, ಇನ್ನು ನೀವು ಕೆಲಸಕ್ಕೆ ಹೋಗೋದಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ಪ್ರಿಯರೇ, ಸೊ ದಯವಿಟ್ಟು ದೇವರ ವಾಕ್ಯದಂತೆ ನಾವು ಚುರುಕಿಗೆ ಇಲ್ಲವರಾಗಿರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. 5 ಕಾರ್ಯಗಳು ನಾವು ಸೋಮಾರಿತನವನ್ನು ಜಯಿಸ್ಲಿಕ್ಕೆ ದೇವರು ಕಳಿಸಿದ್ದಾನೆ ಇವತ್ತು. ಆಮೇಲೆ 1, ನಾವು ನಿದ್ದೆಯನ್ನು ಏನು ಮಾಡಬೇಕು? ತ್ಯಾಗ ಮಾಡಬೇಕು. ಸೊ ಇನ್ನೊಂದು ಸಾರಿ ಎಲ್ಲರೂ ಹೇಳಿ, ನಿದ್ದೆಯನ್ನು ಏನು ಮಾಡಬೇಕು? ನಾವು ಏನು ಮಾಡಬೇಕು? ನಿದ್ದೆಯನ್ನು ತ್ಯಾಗ ಮಾಡಬೇಕು. 2ನೇದು ಶುದ್ಧವಾಗಿರಬೇಕು. ನಮ್ಮ ಶರೀರ, ನಮ್ಮ ಬಾಯಿ, ನಾವು ತಿನ್ನುವ ಪದಾರ್ಥ, ನಮ್ಮ ಸುತ್ತಲೂ ಇರುವಂಥ ಸರೌಂಡಿಂಗ್, ಅದೆಲ್ಲವೂ ಹೆಂಗಿರಬೇಕು? ನಮ್ಮ ಸ್ಥಳ ಶುದ್ಧವಾಗಿದ್ದರೆ ಮೈಂಡ್ ಶುದ್ಧವಾಗಿರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಮನೆಯಲ್ಲಿ ನೋಡ್ರಿ, ದೇವರ ವಾಕ್ಯಗಳು ಅಥವಾ ದೇವರ ಸಂಬಂಧಪಟ್ಟ ಏನಾದ್ರು ಹಾಕೊಂಡು ನೋಡ್ತಾ ಇರ್ರಿ. ಅದು ನೋಡಿ ಒಂಥರ ಫ್ರೆಶ್ ಸಿಗುತ್ತೆ ನಮಗೆ.
ಆಮೇಲೆ ಅಲ್ಲೆಲ್ಲೂಯ್ಯ. ಅದನ್ನು ಬಿಟ್ಟು ಮನೆಯಲ್ಲಿ ಉಗ್ರವಾದ ಒಂದು ಫೋಟೋ ಏನೋ ಇಟ್ಟುಕೊಂಡ್ರಿ, ನಾವು ಉಗ್ರರಾಗ್ತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅದಕ್ಕೆ ಹೆಣ್ಮಕ್ಕಳು ಹೊಟ್ಟೆಯಲ್ಲಿದ್ದಾಗ ಒಳ್ಳೆ ಫೋಟೋಗಳನ್ನ ನೋಡ್ತಾ ಇರಬೇಕು, ಒಳ್ಳೆಯವರು ನೋಡ್ತಾ ಇರಬೇಕು. ಇಲ್ಲ ಅಂದರೆ ಮಕ್ಕಳು ಕೂಡ ಅದೇ ಪರಿಣಾಮದಲ್ಲಿ ಬರ್ತಾರಂತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಯಾಕಂದರೆ ನಮ್ಮ ಸುತ್ತಲೂ ವಾತಾವರಣಗಳು ಶುದ್ಧವಾಗಿದ್ದರೆ ನಾವು ಕೂಡ ಹೆಂಗಿರ್ತೀವಿ, ಎಲ್ಲ ಕಾರ್ಯಗಳು ಚುರುಕಾಗಿರ್ತೀವಿ. ಆಮೇಲೆ ಸೊ ಎರಡನೇದಾಗಿ ನಾವು ಹೆಂಗಿರಬೇಕು, ಶುದ್ಧವಾಗಿ ಇರಬೇಕು. ಮೂರನೇದಾಗಿ ನಾವು ಹೆಂಗಿರಬೇಕು, ಒಳ್ಳೆಯವ್ರನ್ನ ಹಿಂಬಾಲಿಸ್ತಾ ಇರಬೇಕು. ಆಮೇಲೆ ಏನ್ ಮಾಡ್ತಾ ಇರ್ಬೇಕ್ರಿ, ಒಳ್ಳೆಯವ್ರನ್ನ ಹಿಂಬಾಲಿಸ್ಬೇಕು. ಒಳ್ಳೆಯವ್ರು ನೋಡಿ ಹೊಟ್ಟೆಗೆ ಬಿಡಬೇಡ್ರಿ. ಒಳ್ಳೆಯವ್ರನ್ನ ಏನ್ ಮಾಡ್ರಿ ನೀವು, ಅವ್ರು ನೋಡಿ ಅದರಲ್ಲಿ ಒಳ್ಳೆಯದನ್ನು ಕಳೆದುಕೊಂಡು ಮುಂದೆ ಹೋಗ್ಬೇಕು. ಅಂದ್ರೆ ನಾವು ಚುರುಕಾಗ್ತೀವಿ. ನಾಲ್ಕನೇದಾಗಿ ಏನದು, ಕೆಟ್ಟ ಆಲೋಚನೆ ಮಾಡೋದನ್ನು ಬಿಟ್ಟು ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರಬೇಕು. ಕೆಟ್ಟ ಆಲೋಚನೆ ಮುಂದಕ್ಕೆ ಹೋಗ್ಲಿಕ್ಕೆ ಬಿಡೋಂಗಿಲ್ಲ. ಒಳ್ಳೆ ಆಲೋಚನೆ ಏನು ಬಂದು ನೋಡೋಣ ಅಂತ ಮುಂದಕ್ಕೆ ಕಳಿಸ್ತಾ ಇರುತ್ತೆ. ಆಮೇಲೆ ಅದೊಂದು ಅರ್ಥ ಆಯ್ತಲ್ಲ? ಸೊ ಹೋಗುವ ಕೆಟ್ಟ ಆಲೋಚನೆ ಮಾಡೋದನ್ನು ಬಿಟ್ಟು ಒಳ್ಳೇದನ್ನೇ, ಅಂದರೆ ಹೋಗುವಾಗ ಕೆಲವೊಬ್ರು ಏನು ಮಾಡ್ತಾರೆ, ಹುಷಾರಾಗಿ ಹೋಗಿ ಬರ್ರಿ ಅಂತಾರೆ. ಅಂದರೆ ಏನು ಕೆಟ್ಟದಾಗತ್ತಂತ ಅರ್ಥನ? ಎಲ್ಲರೂ ಹೇಳ್ತಾರ ಇಲ್ವಾ? ಯಾರೇ ಮನೆ ಬಿಟ್ಟು ಹೋಗ್ಲಿ ಏನಂತಾರ್ರಿ, ಹುಷಾರಪ್ಪ ಅಂದ್ರೆ ಏನರ್ಥ, ಏನೇ ಕೆಟ್ಟದಾಗ್ಬಿಡತ್ತಂತನ? ಇಲ್ಲ, ಏನೇ ಕೆಟ್ಟದ್ದು ಬಂದ್ರೂ ಹುಷಾರಾಗಿ ಹೋಗಿ ಸೇರ್ರಿ. ಆಮೇನ್. ಅಲ್ಲೆಲ್ಲೂಯ್ಯ. ಒಳ್ಳೆ ಥಿಂಕಿಂಗ್ ಅದಲ್ಲ. ಅಲ್ಲೆಲ್ಲೂಯ್ಯ. ಸೊ ಇನ್ನು ಇಂಗ್ಲೀಷ್ನೆಲ್ಲ ಕೆಲವರು ಹೇಳ್ತಾರೆ, ಐ ವಿಲ್ ಸಿ ಯು ಟುಮಾರೋ. ನಾಳೆ ಇರ್ತೀವಂತ ಗ್ಯಾರಂಟಿ ಇಲ್ಲ, ಆದರೂ ಒಂದು ನಂಬಿಕೆಯಲ್ಲಿ ಹೇಳ್ತೀನಿ ನಾಳೆ ನೋಡೋಣ ಅಂತೇಳಿ ಹೋಗ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಈ ಥರ ಒಳ್ಳೆ ಥಿಂಕಿಂಗ್ ಏನು ಮಾಡ್ತಾ ಇರ್ಬೇಕು, ನಮಗೆ ಬರ್ತಾ ಇರಬೇಕು. ನಾಲ್ಕನೇದಾಗಿ. ಸೊ ಐದನೇದಾಗಿ, ಬಿಗಿಲ್ಲದ ಕೈಯಿಂದ ವ್ಯಾಪಾರ ಮಾಡಬಾರ್ದು. ಅಂದ್ರೆ ಏನ್ ಕೈ ಬೇಕು ನಮಗೆ, ಚುರುಕು ಕೈ ಬೇಕು ನಮಗೆ. ಏನೋ ಒಂದು ಕೆಲಸ ಮಾಡ್ತಾನೆ, ಕೈ ಸುಮ್ಮನೆ ಇಟ್ಟು ಬಿಡ್ಬೇಡ್ರಿ. ಅಲ್ಲೆಲ್ಲೂಯ್ಯ. ಏನೋ ಒಂದು ಕೆಲಸ ಏನು ಮಾಡ್ತಾ ಇರ್ರಿ, ಕೊಡ್ತಾ ಇರ್ರಿ, ಎಲ್ಲ ಪ್ರಯಾಣ ಮಾಡ್ತಾ ಇರ್ರಿ, ಏನೋ ವಾಕಿಂಗ ಮಾಡ್ತಾ ಇರ್ರಿ, ಏನೋ ಒಂದು ಮಾಡ್ತಾ ಇರ್ರಿ. ದಯವಿಟ್ಟು ಒಂದೇ ಕಡೆ ಕುಂತು ಬಿಡಬೇಡ್ರಿ. ಒಂದೇ ಕಡೆ ಕುಂತ್ರೆ ದರ್ದ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ಆ ಕಡೆ ಈ ಕಡೆ ಅಡ್ಡಾಡ್ರಿ, ಮೇಲೆ ಕೆಳಗೆ ಅಡ್ಡಾಡ್ರಿ, ಬೀದಿಲಿ ಅಡ್ಡಾಡ್ರಿ, ಪ್ರೇಯರ್ ಮಾಡ್ರಿ, ಏನಾದ್ರು ಕೆಲಸ ಮಾಡ್ರಿ, ಏನೋ ಒಂದು ಮಾಡ್ತಾನೆ ಇರ್ರಿ. ಖಂಡಿತವಾಗಿ ದೇವರ ಆಶೀರ್ವಾದಗಳು ನನಗೆ ಏನು ಮಾಡ್ತಾನೆ, ಕೊಡ್ತಾನೆ. ಒಂದು ಒಳ್ಳೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ದಾವಿದ ಎಷ್ಟು ಚುರುಕ. ದಾವಿದ ತುಂಬ ಚುರುಕು. ಗೋಳಿ ಅದನ್ನು ಬೆಳೆಸ್ಯಾನ, ರಾಜನಾಗ್ಯಾನ, ಏನೇನೋ ಕೆಲಸ ಮಾಡಿದ್ದಾನೆ. ಆದರೆ ಅವನಲ್ಲಿ ಆ ಒಂದು ಸೋಮಾರಿತನ ಇತ್ತ ಇಲ್ವಾ? ಆ ಸೋಮಾರಿತನ ಎಷ್ಟು ಮಟ್ಟಿಗೆ ಅವನನ್ನು ಕೆಡಿಸ್ತು ಗೊತ್ತಾ? ಆಮೇಲೆ ಎಲ್ಲರೂ ಯುದ್ಧ ಮಾಡಕ್ಕೆ ಹೋಗ್ಯಾರ, ಇವ ಮಾತ್ರ ಏನು ಮಾಡ್ಯಾನ, ಅರಣ್ಮನೆಯಲ್ಲಿ ಆರಾಮಾಗಿ ಹಾಯಾಗಿ ಕೂತ್ಕೊಂಡಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಅವಾಗ ಏನು ಮಾಡ್ತಾ ಇದ್ದಾನೆ, ಕೆಟ್ಟದನ್ನು ನೋಡ್ತಾನೆ. ಕೆಟ್ಟದನ್ನು ಮಾಡ್ಲಿಕ್ಕೆ ಪ್ರೇರೇಪಣೆ ಬರ್ತಾ ಇದೆ, ಕೆಟ್ಟದ್ದು ಮಾಡ್ಲಿಕ್ಕೆ ಆಸಕ್ತಿ ಬರ್ತಾ ಇದೆ, ಕೆಟ್ಟದನ್ನು ಮಾಡೇ ಬಿಟ್ಟಾನೆ. ಅದಕ್ಕೆ ಒಬ್ಬಂಟಿಗೆ ನಾ ಕುಂದ್ರಬೇಡ. ನಿನ್ನ ಮಕ್ಕಳನ್ನ ಒಬ್ಬರಿಗೆ ಕುಂದ್ರಿಸ್ಬೇಡ, ನೀನು ಒಬ್ಬನೇ ಕುಂದ್ರಬೇಡ. ಒಬ್ಬನೇ ಕುಂದ್ರಕ್ಕೆ ಸೈತಾನ್ ಕಾರ್ಯ ಮಾಡ್ತಾನೆ. ಆಮೇಲೆ ಏನೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರು, ಏನೋ ಒಂದು ಕೆಲಸ ಮಾಡ್ತಾನೆ ಇರು, ಅಂದ್ರೆ ಸೈತಾನ್ ನಿನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಕೆಲಸದಲ್ಲಿ ಇರ್ತಾ ಇರುವಾಗ ನಮ್ಮ ಗಮನೆಲ್ಲ ಅಲ್ಲಿ ಹೋಗುತ್ತೆ. ಯಾವುದನ್ನ ಕೆಟ್ಟದ ಆಲೋಚನೆ ಮಾಡೋದೇ ನಾವು ಬಿಟ್ಟು ಬಿಡ್ತೀವಿ. ಅರ್ಥ ಆಯ್ತಲ್ಲ ಪ್ರಿಯರೇ? ಸೊ ಯಾವಾಗಲೂ ನಾವು ಚುರುಕಾಗಿ ಇರ್ಬೇಕಂದ್ರೆ ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಆಮೇಲೆ ಸೊ ಈ 5 ಕಾರ್ಯಗಳು ನಾವು ಕಳೆದುಕೊಂಡ್ರೆ ಸಾಕು, ನಮ್ಮಲ್ಲಿರುವಂಥ ಮೈಗಳ್ಳತನವನ್ನು ನಾವು ದೂರ ಮಾಡಿಬಿಡ್ತೇವೆ. ನಮ್ಮಲ್ಲಿರುವಂಥ ಸೋಮಾರಿತನವನ್ನ ನಾವು ದೂರ ಮಾಡಿ, ಸೋಮಾರಿತನವನ್ನು ನಮ್ಮ ಬಿಟ್ಟು ದೂರ ಹೋದ್ರೆ ಸಾಕು, ನಾವು ಚುರುಕಾಗ್ತೇವೆ. ನಾವು ಚುರುಕಾದ್ರೆ ಸಾಕು, ಎಲ್ಲ ಧನ ಐಶ್ವರ್ಯಗಳು ಯಾರ ಹತ್ರ ಬರುತ್ತೆ, ನನ್ನ ಹತ್ರನೇ ಬರುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದೇವರ ತಾವು ಈ ವಾಕ್ಯಗಳು ನಮಗೆ ಏನು ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನು ನೀತಿವಂತನು ಆಗಿರುವಂಥ ತಂದೆಯಾದ ದೇವರೇ, ಒಳ್ಳೆ ವಾಕ್ಯಗಳನ್ನು ಕೊಟ್ಟ ದೇವರು, ಇವತ್ತು ನಮ್ಮಲ್ಲಿರುವಂಥ ಮೈಗಳ್ಳತನ, ನಮ್ಮಲ್ಲಿರುವಂಥ ಸೋಮಾರಿತನವನ್ನು ತೆಗೆದಾಕ್ತಾ ಇದ್ದೇವೆ. ನಮ್ಮನ್ನು ಚುರುಕುಗೈಲುವರಾಗಿ ಮಾಡು ಸ್ವಾಮಿ. ಕರ್ತನೇ, ಇವತ್ತಿನಿಂದ ನಾವು ನಿದ್ದೆಯನ್ನು ತ್ಯಾಗ ಮಾಡಬೇಕು. ನಾವು ಶುದ್ಧರಾಗಿರಬೇಕು, ಒಳ್ಳೆಯವರನ್ನು ಹಿಂಬಾಲಿಸಬೇಕು, ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಬೇಕು. ನಾವು ಚುರುಕು ಕೈಯುಳ್ಳವರಾಗಿ ಕೆಲಸ ಮಾಡಬೇಕು. ಈ 5 ಕಾರ್ಯಗಳನ್ನು ಕಳಿಸಿದ ದೇವರು, ಈ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಾಗಿ, ಇನ್ನೂ ಅಧಿಕವಾಗಿ ನಾವು ಬೆಳೀಲಿಕ್ಕೆ ದೇವರೇ ಕೃಪೆ ಕೊಡು, ಆಶೀರ್ವದಿಸು, ಬಲಪಡಿಸು. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರ ಮೇಲೆ ಕೂಡ ನಿನ್ನ ಆಶೀರ್ವಾದ ಹಸ್ತಾ ಇರಲಿ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.